ಹಾಯ್ ಹಲೋ ನಮಸ್ಕಾರ. ನಾನು ಹರೀಶ್ ನಾಗರಾಜು. ಪ್ರತಿ ಬಾರಿಯ ಹಾಗೆ ನಡೆಯುವಂತಹ ಲೋಕಸಭಾ ಚುನಾವಣೆಯಲ್ಲಿ ಈಗ ನಡೀತಾ ಇರುವಂತಹ ಲೋಕಸಭಾ ಚುನಾವಣೆ ಕೂಡ ಒಂದು ಅನ್ನೋದಕ್ಕೆ ನಾವ್ಯಾರೂ ರೆಡಿಯಾಗಿಲ್ವೇ ಇಲ್ಲ. ಯಾಕೆಂದ್ರೆ ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಹಲವಾರು ಲೋಕಸಭಾ ಕ್ಷೇತ್ರಗಳು ಹಲವಾರು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಬಿಕಾಸ್ ಒಂದು, ಕರ್ನಾಟಕದಲ್ಲಿ ಮೈತ್ರಿ ಸರ್ಕಾರ ಅಧಿಕಾರದಲ್ಲಿದೆ. ಹಾಗಾಗಿ ಮೈತ್ರಿಯ ಧರ್ಮ ಪಾಲನೆಯಲ್ಲಿ ಅವರಿಬ್ಬರು ಒಂದು ಕಡೆ ನಿಂತಿದ್ದಾರೆ ಅಂತ ಮೇಲೋಟಕ್ಕೆ ಅವರಿಬ್ಬರು ಜೊತೆಗಿದ್ರು ಕೂಡ ಹಲವಾರು ಭಾಗಗಳಲ್ಲಿ ಒಳಗೊಳಗಿನ ಬೇಗುದಿ ಅಂತೂ ದೊಡ್ಡ ಮಟ್ಟದಲ್ಲಂತೂ ಇದ್ದೇ ಇದೆ. ಪ್ರತಿ ಎಪಿಸೋಡಲ್ಲೂ ಕೂಡ ಒಂದೊಂದು ಅಂತಹ ಲೋಕಸಭಾ ಕ್ಷೇತ್ರವನ್ನ ನಾವು ನಿಮ್ಮ ಮುಂದೆ ಇಡ್ತಿದ್ವಿ. ಆ ಕ್ಷೇತ್ರ ಹೇಗೆಲ್ಲ ಇದೆ ಅನ್ನುವ ಪರಿಚಯವನ್ನ ನಿಮಗೆ ಮಾಡಿಕೊಡ್ತಾ ಇದ್ದೀವಿ. ನಿಮಗೆ ಮಂಡ್ಯ ಲೋಕಸಭಾ ಕ್ಷೇತ್ರದ ಪರಿಚಯ ನಿಮಗೆ ಮಾಡಿಕೊಟ್ವಲ್ಲ, ಅದೇ ರೀತಿ ಈ ಲೋಕಸಭಾ ಕ್ಷೇತ್ರ ಕೂಡ ಆಗೋಗುತ್ತೆ ಅಂತ ಅನ್ಕೋತಿರ್ಬೇಕಾದ್ರೆ ಒಂದಷ್ಟು ಮೈತ್ರಿ ಧರ್ಮ ಪಾಲನೆಯಲ್ಲಿ ಬ್ಯಾಲೆನ್ಸ್ ಮಾಡೋಕ್ಕೆ ಶುರು ಮಾಡಿದ್ರು. ಆದರೆ ಅದು ಪೂರ್ಣ ಪ್ರಮಾಣದಲ್ಲಿ ಆಗಿದೆ ಅನ್ನೋದಕ್ಕೆ ಯಾರೂ ರೆಡಿ ಇಲ್ಲ, ಗೊತ್ತಿಲ್ಲ. ಇದನ್ನು ಪೆನೆಟ್ರೇಟ್ ಮಾಡಿ ಭಾರತೀಯ ಜನತಾ ಪಕ್ಷ ಅಲ್ಲಿ ಅಧಿಕಾರವನ್ನು ಹಿಡಿಯೋಕೆ ಸಾಧ್ಯನಾ ಅಂತ ಆ ಕ್ಷೇತ್ರಕ್ಕೆ ಇವತ್ತು ನಿಮ್ಮನ್ನು ನಾವು ಕರ್ಕೊಂಡು ಹೋಗ್ತಿದ್ದೀವಿ. ಈ ಹೊತ್ತಿನ ಸ್ಪೆಷಲ್ ಕ್ಷೇತ್ರ ಕುರುಕ್ಷೇತ್ರ. ರಾಜ್ಯದ ರಾಜಧಾನಿ ಬೆಂಗಳೂರಿಗೆ ಬಹಳ ಹತ್ತಿರದಲ್ಲೇ ಇದ್ದಾರೆ. ಒಂದು ಅರ್ಧ ಅಥವಾ ಮುಕ್ಕಾಲು ಗಂಟೆಯಲ್ಲಿ ಡ್ರೈವ್ ಮಾಡಿದ್ರೆ ನೀವೇ ಕಾರ್ ಡ್ರೈವ್ ಮಾಡ್ಕೊಂಡು ಹೋಗ್ಬಿಡ್ಬೋದು. ಹಂಗೆ ನೋಡೋಕೆ ಹೋದ್ರೆ ತೆಂಗು ತುಂಬ ಚೆನ್ನಾಗಿ ಬೆಳೀತಾರೆ. ಹಾಗಾದರೆ ಕಲ್ಪತರ ನಾಡು ಅಂತ ಆ ಜಿಲ್ಲೆಯನ್ನು ನಾವು ಕರಿತೀವಿ. ನಾವು ನೋಡ್ತಿರೋ ಹಾಗೆ ಪ್ರತಿ ವರ್ಷದಿಂದ ವರ್ಷಕ್ಕೆ ಕೈಗಾರಿಕೆಗಳ ಸ್ಥಾಪನೆ ಅಂತೂ ತುಂಬ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ರಾಜ್ಯದಲ್ಲಿ ಯಾವುದಾದ್ರೂ ಅತ್ಯಂತ ಹಿಂದುಳಿದ ಒಂದು ತಾಲೂಕಿದೆ ಅಂದರೆ ಪಾವಗಡವನ್ನು ಯಾವಾಗಲೂ ನೆನಪಿಸ್ಕೋತಾ ಇದ್ದೀವಿ. ಆದರೆ ಆ ಜಿಲ್ಲೆಯ ಜನ ಏನನ್ನು ಬಯಸ್ತಾ ಇದ್ದಾರೆ, ಇಷ್ಟು ವರ್ಷಗಳ ಕಾಲ ಒಂದು ಕಡೆ ಭಾರತೀಯ ಜನತಾ ಪಕ್ಷ, ಇನ್ನೊಂದು ಕಡೆ JDS ಅಂದರೆ ಪ್ರಾದೇಶಿಕ ಪಕ್ಷ, ಮಗದೊಂದು ಕಡೆ ಕಾಂಗ್ರೆಸ್, ಅಫ್ಕೋರ್ಸ್ ಹಲವಾರು ಭಾಗಗಳಲ್ಲಿ ಅಧಿಕಾರ ಹಿಡಿದ್ರು ಕೂಡ ಅವರೆಲ್ಲರೂ ಏನು ಮಾಡಿದ್ದಾರೆ, ಅದು ಏತ ನೀರಾವರಿಯಿಂದ ಹಿಡಿದು ಹೇಮಾವತಿ ನೀರಿನ ತನಕ ಮತ್ತು ಎಲ್ಲ ಸಕಲ ಸವಲತ್ತುಗಳನ್ನು ಕೊಡೋಕೆ ಸಾಧ್ಯ ಆಗಿದೆಯಾ, ಎಲ್ಲ ಚರ್ಚೆನ ಇವತ್ತಿನ ಕ್ಷೇತ್ರ ಕುರುಕ್ಷೇತ್ರದಲ್ಲಿ ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ನಾವು ಹೊತ್ಕೊಂಡು ಬರ್ತಿದ್ದೀವಿ. ಒಂದಂತೂ ಸತ್ಯ ಅನಿಸುತ್ತೆ, ಈ ಲೋಕಸಭಾ ಕ್ಷೇತ್ರವನ್ನು ನೋಡಿದ್ರೆ ಮೈತ್ರಿ ಧರ್ಮ ಪಾಲನೆ ಅಂತ ತುಂಬ ಸರಿ ನಾವು ಮಾತಾಡ್ತಾ ಇರ್ತೀವಿ. ಆ ಮೈತ್ರಿ ಧರ್ಮ ಪಾಲನೆಗೆ ಬೆಸ್ಟ್ ಎಕ್ಸಾಂಪಲ್ ಅಥವಾ ಸ್ಟಡಿ ಮಾಡೋಕ್ಕೆ ಎಕ್ಸಾಂಪಲ್ ಇರುವಂಥ ಒಂದು ಕ್ಷೇತ್ರ ಇದ್ದರೆ ಅದು ತುಮಕೂರು ಲೋಕಸಭಾ ಕ್ಷೇತ್ರ. ಯಾಕೆಂದರೆ ಸ್ವತಃ ಮಾಜಿ ಪ್ರಧಾನಿ JDSನ ವರಿಷ್ಠರು ಸನ್ಮಾನ್ಯ HD ದೇವೇಗೌಡರು ಅಲ್ಲಿ ಕಣಕ್ಕಿಳಿದಿದ್ದಾರೆ. ಅವರು ಕಣಕ್ಕಿಳಿದಿದ್ದರಿಂದನಾದರೂ ಕಾಂಗ್ರೆಸ್ ಅದಕ್ಕೆ ಕಂಪ್ಲೀಟಾಗಿ ಸಾಥ್ ಕೊಡುತ್ತಾ ಅಂದರೆ ಅಯ್ಯೋ ಇನ್ನೂ 100% ಇಲ್ವಲ್ಲ ಅಂತ ಇದ್ದಾರೆ ಜನ, ಹೊರತು ಮತ್ತಿನ್ನೇನು ಇಲ್ಲ. ಸೊ ಹಾಗಾದರೆ ಹೇಗೆಲ್ಲ ಆ ಕ್ಷೇತ್ರ ಇದೆ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಮಾಡ್ತೀವಿ. ಚರ್ಚೆ ಶುರು ಮಾಡೋಣ. ನನ್ನ ಜೊತೆ ಇರುವ ಅತಿಥಿ ಗಣ್ಯ ನಿಮಗೆ ಪರಿಚಯ ಮಾಡ್ಕೊಡ್ತಿದ್ದೀನಿ. ನನ್ನ ಬಲಭಾಗದಿಂದ ಶುರು ಮಾಡ್ತಿದ್ದೀನಿ. ನನ್ನ ಕೊಲೀಗ್ ನನ್ನ ಜೊತೆ ಜಾಯ್ನ್ ಆಗಿದ್ದಾರೆ, ಪೊಲಿಟಿಕಲ್ ಬ್ಯೂರೋಯಿಂದ ಸೀನಿಯರ್ ಸ್ಪೆಷಲ್ ಕರೆಸ್ಪಾಂಡೆಂಟ್ ಸುಖೇಶ್. ಹಾಯ್ ಸುಖೇಶ್, ವೆಲ್ಕಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಅವರ ಬಲಭಾಗದಲ್ಲಿ ಕುಳಿತುಕೊಂಡಿರೋರು, ನಾವು ನೀವು ಅನ್ಕೊಂಡಂಗೆ ಈ ರಾಜಕಾರಣ ಇಲ್ಲ, ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲೇ ತುಂಬ ಮ್ಯಾಚ್ ಫಿಕ್ಸಿಂಗ್ ಆಗೋಗಿದೆ ಅನ್ನೋದನ್ನ ಬಹಿರಂಗವಾಗಿ ಅವರು ಹೇಳಿಕೆ ಕೊಡೋ ಮೂಲಕ ತುಮಕೂರಿನ ಈ ಸಂದರ್ಭದ ರಾಜಕಾರಣದ ಬೇರೆದ ಆಯಾಮ ಕೊಡ್ತಿದ್ದಾರೆ. ನಮ್ಮ ಜೊತೆ ಇದ್ದಾರೆ ಸನ್ಮಾನ್ಯ ಭಾರತೀಯ ಜನತಾ ಪಕ್ಷದ ಮಾಜಿ ಶಾಸಕರಾದಂಥ ಸುರೇಶ್ ಗೌಡ್ರು ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನನ್ನ ಎಡಭಾಗಕ್ಕೆ ಬರ್ತಾ ಇದ್ದೀನಿ. JDSನ ಮಾಜಿ ಶಾಸಕರ ನಮ್ಮ ಜೊತೆ ಇದ್ದಾರೆ, ಸನ್ಮಾನ್ಯ ಶ್ರೀಯುತ MT ಕೃಷ್ಣಪ್ಪನವರು ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. KPCCಯ ವಕ್ತಾರರು ಇವತ್ತು ಕಾಂಗ್ರೆಸ್ನಿಂದ ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ, ಶ್ರೀ ಮುರಳೀಧರ್ ಹಾಲಪ್ಪ ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಫೋರ್ ನಾವು ಆ ಭಾಗದ ಚರ್ಚೆಯನ್ನು ಶುರು ಮಾಡೋಕ್ಕೆ ಮುಂಚೆ ಒಂದಷ್ಟು ಸ್ಟ್ಯಾಟಿಸ್ಟಿಕ್ಸನ್ನು ಇಡೀ ರಾಜ್ಯದ ಜನತೆಗೆ ಕೊಡುವಂಥ ಪ್ರಯತ್ನ ಮಾಡ್ತಿದ್ವಿ. ತುಮಕೂರು ಕ್ಷೇತ್ರ ಕದನದಲ್ಲಿ ಮೊದಲ ಮಾಹಿತಿಯನ್ನು ನಿಮ್ಮ ಗಮನಕ್ಕೆ ಮಾಡ್ತಿದ್ವಿ. ಎಷ್ಟು ಜನ ಇದ್ದಾರೆ ಕಂಪೇರ್ ಟು ಮಂಡ್ಯ ಲೋಕಸಭಾ ಕ್ಷೇತ್ರ ಕಂಪೇರ್ ಮಾಡಿದ್ರೆ, ಅಫ್ಕೋರ್ಸ್ ತುಮಕೂರು ಅದು ಕಂಪೇರ್ ಮಾಡಿದ್ರೆ ಒಂದಷ್ಟು ಮಟ್ಟಿಗೆ ಕಡಿಮೆ ಮತದಾರರ ಸಂಖ್ಯೆ ಅಂತೂ ಇದ್ದೇ ಇದೆ. ಆದರೆ ಒಟ್ಟು ಮತದಾರರ ಸಂಖ್ಯೆ 15,94,703, ಹತ್ತತ್ರ 16 ಲಕ್ಷ, ಕಡಿಮೆ ಅಂತೂ ಏನೂ ಇಲ್ಲ. 16 ಲಕ್ಷ ಹತ್ತತ್ರ ಮತದಾರರ ಸಂಖ್ಯೆ. ಮಹಿಳಾ ಮತ್ತು ಪುರುಷ ಮತದಾರರು ಯಾರೊಬ್ಬರನ್ನು ಬಿಡೋ ಹಾಗಿಲ್ಲ, ನೆಕ್ ಟು ನೆಕ್ ಹಂಗೆ ನೋಡಕ್ಕೆ ಹೋದ್ರೆ 7,97,190, 7,97,512. ಒಕ್ಕಲಿಗರು 3,20,000. ಲಿಂಗಾಯತ ಮತದಾರರ ಸಂಖ್ಯೆ 3,50,000. 5,000 SC 2,80,000. ಇನ್ನು ಮುಸ್ಲಿಂ ಮತದಾರರ ಸಂಖ್ಯೆ 1,80,000 ಇದೆ. ಇನ್ನು ಕುರುಬ ಸಮುದಾಯದವರು 1,70,000 ಇದೆ. ಗೊಲ್ಲ ಸಮುದಾಯದವರು 90,000, ತಿಗಳ ಸಮುದಾಯದವರು 80,000 ಇಲ್ಲಿ ಗಮನಿಸಬೇಕಾ. ಈ ಥರ 1.30 ಲಕ್ಷ ಮತದಾರನ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ BJP 4ರಲ್ಲಿ ಜಯ ಗಳಿಸಿದೆ, JDS 3ರಲ್ಲಿ,
ಕಾಂಗ್ರೆಸ್ ಒಂದರಲ್ಲಿ. ನೀವು ಗಮನಿಸ್ತಿರ್ಬೋದು, ತುಮಕೂರಿನಲ್ಲಿ ಜ್ಯೋತಿ ಗಣೇಶ್ ಭಾರತೀಯ ಜನತಾ ಪಕ್ಷ, ಮಸಾಲೆ ಜಯರಾಮ್ ತುರುವೇಕೆರೆಯಿಂದ ಭಾರತೀಯ ಜನತಾ ಪಕ್ಷ, ಇನ್ನು ತಿಪ್ಟೂರಿನಿಂದ ಭಾರತೀಯ ಜನತಾ ಪಕ್ಷದಿಂದ ಕಳೆದ ವರ್ಷ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದಿರುವಂಥವರು. ಸೊ 4 ಜನರು 3 ಜನ ಆಯಿತು. ಇನ್ನು ಚಿಕ್ಕನಾಯಕನಹಳ್ಳಿಯಲ್ಲಿ JC ಮಾಧುಸ್ವಾಮಿಯವರು ಭಾರತೀಯ ಜನತಾ ಪಕ್ಷದಿಂದ ಜಯಶೀಲರಾಗಿದ್ದರು. ಇನ್ನು ತುಮಕೂರು ಗ್ರಾಮಾಂತರ ಗೌರಿ ಶಂಕರ್ ತೆನೆ ಹೊತ್ತ ಮಹಿಳೆ ಅಂದರೆ JDS, ಗುಬ್ಬಿಯಿಂದ ಕೂಡ ತೆನೆ ಹೊತ್ತ ಮಹಿಳೆ ಶ್ರೀ SR ಶ್ರೀನಿವಾಸ್ ಕೂಡ ಜಯವನ್ನು ಸಾಧಿಸಿದ್ರು. ಇನ್ನು ಮಧುಗಿರಿ ಮತ್ತು ಕೊರಟಗೆರೆ 2 ಮಾತ್ರ ಬಾಕಿ ಉಳ್ಕೊಂಡಿದೆ. ಮಧುಗಿರಿಯಲ್ಲಿ JDS ವೀರಭದ್ರಯ್ಯನವರು, ಕೊರಟಗೆರೆ ಡಾಕ್ಟರ್ G ಪರಮೇಶ್ವರ್. 2014ರ ಲೋಕಸಭಾ ಫಲಿತಾಂಶ ಹೇಗಿತ್ತು ಅನ್ನೋದನ್ನ ನಿಮ್ಮ ಗಮನಕ್ಕೆ ಕೊಡೋ ಪ್ರಯತ್ನ ಮಾಡ್ತಿದ್ದೀವಿ. ನಿಮ್ಮ ಸ್ಕ್ರೀನ್ ಮೇಲೆ ಒಟ್ಟು ಚಲಾವಣೆಯಾದ ಒಟ್ಟು ಮತಗಳು ನಾನು ಆಗಲೇ ಹೇಳ್ತಿದ್ದೆ, ಹತ್ತತ್ರ 16 ಲಕ್ಷ ಓಟ್ ಇದೆ ಅಂತ. ಅದರಲ್ಲಿ 11,01,484 ಚಲಾವಣೆ ಆದಂತಹ ಮತಗಳು ಪೋಲಿಂಗ್ ಅಂದರೆ 72.54%. ಅದರಲ್ಲಿ 1, 2, 3 ವಿಜೇತರಾದವರು ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಬಾರಿ ಇದು ಏನು ರೋಲ್ ಪ್ಲೇ ಮಾಡುತ್ತೆ ಅಂತ ಬಹಳ ಕುತೂಹಲದಿಂದ ನೋಡ್ತಿದ್ವಿ. ಸನ್ಮಾನ್ಯ SC ಮುದ್ದಹನುಮೇಗೌಡರು ಕಾಂಗ್ರೆಸ್ನಿಂದ ಸುಮಾರು 74,000 ಚಿಲ್ಲರೆ ಮತಗಳ ಅಂತದಿಂದ ವಿಜೇತರಾಗಿದ್ದರು. ಅಂದರೆ 4,29,868. ಇನ್ನು ಎರಡನೇ ಭಾಗದಲ್ಲಿ ಭಾರತೀಯ ಜನತಾ ಪಕ್ಷದಿಂದ GS ಬಸವರಾಜು ಈ ಬಾರಿ ಕೂಡ ಕಣದಲ್ಲಿದ್ದಾರೆ. ಬಸವರಾಜ್ ಅವರು 3,55,827 ಮತಗಳನ್ನು ಪಡ್ಕೊಂಡಿದ್ರು. ಇನ್ನು A ಕೃಷ್ಣಪ್ಪನವರು JDS ಇಂದ 2,58,683 ಅಂದರೆ 23% ಮತ ತೆಗೆದುಕೊಂಡಿದ್ರು. ಈ ಬಾರಿ 2019ರ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಯಾರು ಕಂಟೆಸ್ಟ್ ಮಾಡ್ತಿದ್ದಾರೆ ತುಮಕೂರು ಲೋಕಸಭಾ ಕ್ಷೇತ್ರದಿಂದ? ಲೆಟ್ಸ್ ಸಿ. ಬಹುಶಃ JDSನಿಂದ ಅಥವಾ ಮೈತ್ರಿ ಸರ್ಕಾರದಿಂದ ಸನ್ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳು ಅಲ್ಲಿ ಸ್ಪರ್ಧೆ ಮಾಡಿರಲಿಲ್ಲ ಅಂದರೆ ಇಷ್ಟು ದೊಡ್ಡ ಮಟ್ಟಕ್ಕೆ ತುಮಕೂರು ಲೋಕಸಭಾ ಕ್ಷೇತ್ರ ಎಲ್ಲರ ಗಮನ ಸೆಳೀತಿರ್ಲಿಲ್ಲ. ನಂಬರ್ 2, ಕಣದಲ್ಲಿರುವಂತಹ ಪ್ರಮುಖ ಅಭ್ಯರ್ಥಿಗಳ ಪೈಕಿ ಸನ್ಮಾನ್ಯ GS ಬಸವರಾಜು ಭಾರತೀಯ ಜನತಾ ಪಕ್ಷದಿಂದ ಸ್ಪರ್ಧೆಗಿಳಿತಿದ್ದಾರೆ. ಈ ಬಾರಿ ಮಗದೊಮ್ಮೆ ತಮ್ಮ ಅದೃಷ್ಟ ಪರೀಕ್ಷೆಗಿಳಿದಿದ್ದಾರೆ. ಲಾಸ್ಟ್ ಟೈಮ್ 74,000 ಮತಗಳ ಅಂತರದಲ್ಲಿ ಸೋತಿದ್ರು ನಿಜ, ಆದರೆ ಈ ಬಾರಿ ಹಲವಾರು ಆ ಭಾಗದಲ್ಲಿ ನಡೆದಿರುವಂತಹ ಬೆಳವಣಿಗೆಗಳು ಅವರು ಪೂರಕ ಆಗುತ್ತಾ, ಅದು ಮತವಾಗಿ ಅವರಿಗೆ ಪ್ಲಸ್ ಆಗುತ್ತಾ, ಒಂದಷ್ಟು ಕಾದು ನೋಡಬೇಕು ಅಂತ ಅನ್ಸುತ್ತೆ. ಸೊ ಹಾಗಾದ್ರೆ ಈ ಇಬ್ಬರು ಕಂಟೆಸ್ಟೆಂಟ್ಗಳು ಯಾರಿದ್ದಾರೆ ಅಭ್ಯರ್ಥಿಗಳು, ಅವರ ಒಂದಷ್ಟು ಪ್ಲಸ್ ಮತ್ತು ಮೈನಸ್ ಅದನ್ನು ಕೂಡ ನಿಮ್ಗೆ ಗಮನಕ್ಕೆ ತಂದ್ಬಿಡ್ತೀನಿ, ಸೊ ದಟ್ ಎಲ್ಲರಿಗೂ ಒಂದಷ್ಟು ಮಾಹಿತಿ ಬರುತ್ತೆ ಅಂತ. ನಂಬರ್ 1, ಮೊದಲನೇದಾಗಿ ಸನ್ಮಾನ್ಯ HD ದೇವೇಗೌಡರು. ಅವ್ರಿಗಿರುವಂತಹ ಪ್ಲಸ್ ಪಾಯಿಂಟ್ ಕಾಂಗ್ರೆಸ್ ಮತ್ತು JDS ಚುನಾವಣಾ ಮೈತ್ರಿ ಮಾಡಿಕೊಂಡಿರೋದು, ಅದರಲ್ಲೂ ಕೂಡ ಅವರು JDSನ ವರಿಷ್ಠರಾಗಿರೋದು. ಸೊ ಹಾಗಾಗಿ ಅದು ಎಲ್ಲೋ ಒಂದು ಕಡೆ ಹಳೆ ಮೈಸೂರು ಭಾಗದಲ್ಲಿ ಸನ್ಮಾನ್ಯ ಸಚಿವರೇ ಒಂದು ದೊಡ್ಡ ಮಟ್ಟಕ್ಕೆ ಮಾತಾಡ್ತಿದ್ರಲ್ಲ, ಸಪೋರ್ಟ್ ಕೊಡಬೇಕು, ಇಲ್ಲ ಅಂದರೆ ನಾವೇನು ಮಾಡ್ತೀವಿ ಬೇರೆ ಕಡೆ ಅಂತ ನಿಮಗೂ ಗೊತ್ತಿರಲಿ ಅಂತ ವಾರ್ನ್ ಮಾಡ್ತಿದ್ರು. ಸೊ ಹಾಗಾಗಿ ಬೆಸ್ಟ್ ಅಲ್ಲಿ ನಮಗೆ ನಿದರ್ಶನ ಸಿಗೋದು ಎಷ್ಟರ ಮಟ್ಟಿಗೆ ಮೈತ್ರಿ ಧರ್ಮ ಪಾಲನೆ ಆಗುತ್ತೆ ಎನ್ನುವ ಕ್ಷೇತ್ರದಲ್ಲಿ ಇದು ಪ್ರಮುಖವಾಗಿ ಕಾಣುತ್ತೆ ಕಾಂಗ್ರೆಸ್ ಮತ್ತು JDS. ನಂಬರ್ 2, ಪುತ್ರ ಕುಮಾರಸ್ವಾಮಿ ನೇತೃತ್ವದ ಸಮ್ಮಿಶ್ರ ಸರ್ಕಾರ ಅಧಿಕಾರದಲ್ಲಿರೋದು. ಕ್ಷೇತ್ರದಲ್ಲಿ ಒಕ್ಕಲಿಗ ಮತಗಳು ಹೆಚ್ಚಾಗಿರೋದು. ಅಫ್ಕೋರ್ಸ್ ಒಕ್ಕಲಿಗರು ಮತ್ತು ಲಿಂಗಾಯತರು ಬಹಳ ಟಫ್ ಫೈಟ್ ಹಂಗೆ ನೋಡಕ್ ಹೋದ್ರೆ, ಹಾಗಾಗೇನೆ ದೇವೇಗೌಡರು ಮತ್ತು ಬಸವರಾಜ್ ಅಲ್ಲಿ ನಿಂತಿದ್ದಾರೆ. ಅಹಿಂದ ಮತಗಳು ದೊಡ್ಡ ಮಟ್ಟದಲ್ಲಿ ಪ್ಲೇ ಮಾಡುತ್ತೆ ಗೇಮ್ ಅಂತ. ಇನ್ನು ಒಕ್ಕಲಿಗರ ಪ್ರಶ್ನಾತೀತ ನಾಯಕ ಅನ್ನೋದು ಅಂದರೆ ಆ ಭಾಗದ ಅಥವಾ ಒಕ್ಕಲಿಗರ ದೊಡ್ಡ ನಾಯಕ ಅನ್ನುವ ಬಿರುದಂತೂ ಯಾವಾಗಲೂ ಇದ್ದೇ ಇದೆ ದೇವೇಗೌಡರು, ಅದು ದೊಡ್ಡ ಮಟ್ಟದಲ್ಲಿ ಪ್ಲಸ್ ಆಗುತ್ತೆ ಅಂತ. ಒಕ್ಕಲಿಗರ ಜೊತೆಗೆ ಮುಸ್ಲಿಮರು, ದಲಿತರು, ಹಿಂದುಳಿದವರು ಕೈ ಹಿಡಿದ್ರೆ ಸಲೀಸು. ದಿಸ್ ಇಸ್ ವೆರಿ 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 ಕ್ರೂಷಿಯಲ್ ಈ ಲೋಕಸಭಾ ಚುನಾವಣೆಗೆ ನಾವು ವಿಮರ್ಶೆ ಮಾಡುವಂಥ ಸಂದರ್ಭದಲ್ಲಿ. ದೋಸ್ತಿ ಮತ್ತು BJP ಶಾಸಕರ ಬಲ ಸಮವಾಗಿರೋದು ಇದು, ಯಾಕೆಂದರೆ ಆ ಭಾಗದಲ್ಲಿ ಅದು ಎಷ್ಟು ಮಟ್ಟಿಗೆ ನಮ್ಮನ್ನು ಸೋಲ್ಸೋಕ್ಕೆ ಸಾಧ್ಯ ಅನ್ನೋ ಕ್ವಶನ್ ಮಾರ್ಕ್ ಯಾವಾಗಲೂ ಕಾಡುತ್ತೆ. ಸೊ ಹಾಗಾಗಿ BJP ಶಾಸಕರ ಬಲ ಕೂಡ ಅಷ್ಟೇ ತಾಕತ್ತಿದ್ದೇ ಇದೆ ಆ ಭಾಗದಲ್ಲಿ. ಲೆಟ್ಸ್ ಹಾಗಾದ್ರೆ ಅವ್ರಿಗೆ ಮೈನಸ್ ಇಲ್ವಾ ಅಂದರೆ ಡೆಫಿನೆಟ್ಲಿ ಎಸ್. JDS ಕುಟುಂಬ ರಾಜಕಾರಣಕ್ಕೆ ಸೀಮಿತವಾಗಿರುವಂಥ ಆರೋಪವನ್ನು ಅವರು ಹೊತ್ತಿದ್ದಾರೆ. ಬಿಕಾಸ್ JDS ಮತ್ತು ಆ ಕುಟುಂಬದ 3ನೇ ಜನರೇಷನ್ ಈ ಬಾರಿ ಕುಟುಂಬ ರಾಜಕಾರಣದಲ್ಲಿ ಕಂಟೆಸ್ಟ್ ಮಾಡ್ತಾ ಇದೆ. ಇದ್ರ ಬಗ್ಗೆ ತುಂಬ ಡಿಬೇಟ್ಗಳು ನಡೀತಾ ಇದೆ. ಅದಕ್ಕೆ ದೇವೇಗೌಡರು ಕೂಡ ಸಮರ್ಥನೆಯನ್ನು ಕೊಡ್ತಿದ್ದಾರೆ. ಬಟ್ ಸ್ಟಿಲ್ ಇಟ್ಸ್ ಗೋಯಿಂಗ್ ಆನ್. ಅಫ್ಕೋರ್ಸ್ ಇದು ಎಲ್ಲೋ ಒಂದು ಮಟ್ಟಿಗೆ ಜನರ ಸಮುದಾಯದಲ್ಲಿ ಮಾತಾಡ್ತಿರ್ಬೇಕಾದ್ರೆ ಪ್ರತಿಪಕ್ಷಗಳು ಟೀಕೆಗೆ ಗುರಿಯಾಗಿರೋ ನಿಟ್ಟಿನಲ್ಲಿ ಇದು ಮೈನಸ್ ಆಗುತ್ತೆ ಅಂತ. ಹೇಮಾವತಿ ನೀರು ತುಮಕೂರಿಗೆ ಹರಿಸೋದಕ್ಕೆ ಗೌಡ್ರು ಅಡ್ಡಿ ಅನ್ನುವ ಆರೋಪ, ಪ್ಲಸ್ ಕ್ಷೇತ್ರದ ಹೊರಗಿನವರು ಅನ್ನೋದು ಕಾಂಗ್ರೆಸ್ನ ಒಳ ಅಸಮಾಧಾನ. ಬಹಿರಂಗವಾಗಿ ದೇವೇಗೌಡರು ನಿಂತರೆ ನಾವು ಸೋಲಿಸ್ತೀವಿ ಅನ್ನುವ ಹೇಳಿಕೆಯನ್ನು ಕೂಡ ನಾವೆಲ್ಲರೂ ನೋಡಿದ್ದೇವೆ. ಅದು ಎಷ್ಟು ಮಟ್ಟಿಗೆ ಅವರಿಗೆ ಕಾಡುತ್ತೆ ನೋಡಬೇಕು.
ಹಲವಾರು ಗೊಂದಲದ ನಡುವೆ ಕಡೆ ಕ್ಷಣದಲ್ಲಿ ಕ್ಷೇತ್ರ ಆಯ್ಕೆ ಮಾಡಿಕೊಂಡಿದ್ದು. ಬಿಕಾಸ್ ಫಿಕ್ಸ್ ಇದ್ರು ಜನ, ಹಾಸನ ಅಂದ್ರೆ ಅದು ದೇವೇಗೌಡರು ಅಂತ. ಸಡನ್ ಆಗಿ ಎಲ್ಲೋ ಬೆಂಗಳೂರು ದಕ್ಷಿಣಕ್ಕೆ ಬರ್ತಾರೆ ಅಂತ ಒಂದು ಮಾತು ಬಂತು, ಮೈಸೂರು ಕಡೆ ಹೋಗ್ತಾರೆ ಅಂತ ಬಂತು. ಬಟ್ ಫೈನಲ್ ಕೊನೆ 2-3 ದಿನ ಅಂದಾಗ ಅವ್ರು ತುಮಕೂರಿನಲ್ಲಿ ನಾಮಿನೇಷನ್ ಫೈಲ್ ಮಾಡಿದ್ರು. 4 ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಮೇಲುಗೈ ಸಾಧಿಸಿರೋದು ಡೆಫಿನೆಟ್ಲಿ ಅದು ಮೈನಸ್ ಆಗಿ ಕಾಡೋದು. ಬಿಕಾಸ್ ಅವರು ತಮ್ಮ ಪ್ರಾಬಲ್ಯವನ್ನ ಇಟ್ಕೊಂಡಿದ್ದಾರೆ. ಹಾಗಾಗಿ ಕಳೆದ ಬಾರಿಗೂ ಮತ್ತು ಈ ಬಾರಿಗೂ ವ್ಯತ್ಯಾಸ ಇದ್ದೇ ಇದೆ. ಗೌಡರಾಗಿದ್ದರೂ ಮುದ್ದ ಹನುಮೇಗೌಡರಿಗೆ ಟಿಕೆಟ್ ಕೈ ತಪ್ಪಿಸಿರುವುದು. ಇನ್ನು ಸನ್ಮಾನ್ಯ ಶ್ರೀ ಬಸವರಾಜು ಭಾರತೀಯ ಜನತಾ ಪಕ್ಷದ ಲೋಕಸಭಾ ಅಭ್ಯರ್ಥಿ, ಅವರಿಗಿರುವಂತಹ ಪ್ಲಸ್ ಪಾಯಿಂಟ್ ಆ ಭಾಗದಲ್ಲಿ ಒಕ್ಕಲಿಗರಿಗೆ ಸಮಾನಾಂತರವಾಗಿರುವಂಥ ಮತದಾರರು ಅಂದರೆ ಅದು ಲಿಂಗಾಯತ ಸಮುದಾಯದ ಮತಗಳು ಅಲ್ಲೂ ಕೂಡ ಹೆಚ್ಚಾಗಿದೆ. ಟಫ್ ಫೈಟ್ ಡೆಫಿನೆಟ್ಲಿ ಎಸ್. ದೋಸ್ತಿಗಳಿನ ಒಳ ಜಗಳ, ಕ್ಷೇತ್ರ ಹಂಚಿಕೆಯಲ್ಲಿನ ಅಸಮಾಧಾನ, ಇದೆಲ್ಲೋ ಒಂದು ಕಡೆ ಎಲ್ಲ ಸಿಟ್ಟಿಂಗ್ ಎಂಪಿಗಳಿಗೂ ಕೂಡ ಟಿಕೆಟ್ ಕೊಟ್ಟಿದ್ದೀರಿ, ಯಾಕೆ ಮುದ್ದ ಹನುಮೇಗೌಡರು ಕೊಡಲಿಲ್ಲ, ಅಲ್ಲಿಂದ ಶುರುವಾಯಿತು. ಅದಾದ ನಂತರ ಆಗದಂಥ ಬೆಳವಣಿಗೆ ನಮ್ಮೆಲ್ಲರಿಗೂ ಗೊತ್ತಿದೆ, ಎಲ್ಲೋ ಒಂದು ಕಡೆ ಅದು ಕಾಡುತ್ತೆ. ಕ್ಷೇತ್ರದಲ್ಲಿ ಬಿಜೆಪಿ ಶಾಸಕರ ಸಂಖ್ಯೆ ಹೆಚ್ಚಾಗಿರೋದು 4 ವಿಧಾನಸಭಾ ಕ್ಷೇತ್ರ. ಲೆಟ್ ಮಿ ರಿಪೀಟ್ ದಟ್. ಇನ್ನು ಪ್ರಧಾನಿ ನರೇಂದ್ರ ಮೋದಿಯ ಅಲೆ. ಇನ್ನು ಮೈನಸ್ ಪಾಯಿಂಟ್ ಬಸವರಾಜ್ ಅವರಿಗೆ ಗ್ರಾಮಾಂತರ ಭಾಗದಲ್ಲಿ JDS ಪ್ರಬಲವಾಗಿರೋದು. ಅಫ್ಕೋರ್ಸ್ ಎಸ್, ಹಳ್ಳಿಗಳಲ್ಲಿ ಗ್ರಾಮಾಂತರ ಭಾಗದಲ್ಲಿ JDSನವರು ತುಂಬ ಸ್ಟ್ರಾಂಗ್ ಆಗಿದ್ದಾರೆ. ಮೈತ್ರಿಯಿಂದಾಗಿ ಅಹಿಂದ ಮತಗಳು JDS ಜೊತೆ ಕಾಂಗ್ರೆಸ್ಸೂ ಸೇರಿರೋದ್ರಿಂದ ಅಹಿಂದ ಮತಗಳು ಒಟ್ಟಾಗುವಂಥ ಒಂದು ಆತಂಕ. ಸೊ ಆ ಪೊಲರೈಸ್ ಆಗಿಬಿಟ್ರೆ ಎಲ್ಲೋ ಒಂದು ಕಡೆ ಭಾರತೀಯ ಜನತಾ ಪಕ್ಷಕ್ಕೆ ಹಿನ್ನಡೆ ಆಗುವ ಸಾಧ್ಯತೆ ಇದೆ ಅನ್ನೋದನ್ನು ಕೂಡ ಗಮನಿಸಬೇಕಾದಂಥ ಅಂಶ. ಲಾಸ್ಟ್ ಪ್ಲೇಟ್, ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿಗಳ ನಾಮಪತ್ರವನ್ನು ವಾಪಸ್ ಪಡೆದಿರೋರು. ಬಿಜೆಪಿಯಲ್ಲಿನ ಅಸಮಾಧಾನ ನಾಯಕರ ನಡುವೆ ಒಂದು ರೀತಿ ಬಹಿರಂಗವಾಗಿ ದೊಡ್ಡ ಮಟ್ಟಕ್ಕೆ ಹೇಳದೇ ಇದ್ರು, ಒಂದು ರೀತಿ ಒಳಗೊಳಗಿನ ಶೀತಲ ಸಮರ. ಅದನ್ನು ಕಾಡು ಬಿಟ್ಟರೆ, ಅದನ್ನು ಮ್ಯಾನೇಜ್ ಮಾಡಿದ್ರೆ ಇನ್ನೊಂದು 12 ದಿನದಲ್ಲಿ ಓಕೆ, ಅದರ್ವೈಸ್ ಇಟ್ಸ್ ನಾಟ್ ಓಕೆ. ಇದು ತುಮಕೂರಿನ ಲೋಕಸಭಾ ಕ್ಷೇತ್ರದ ಸಂಪೂರ್ಣ ಸಮಗ್ರ ಮಾಹಿತಿಯನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಮಾಡ್ತಿದ್ವಿ. ಭಾಳ ಇಂಟ್ರೆಸ್ಟಿಂಗ್ ಸುಖೇಶ್, ನನಗೆ ತುಮಕೂರು ಕಾಣಿಸೋದು ತುಂಬ ಸಂದರ್ಭದಲ್ಲಿ ಹತ್ತಿರದಲ್ಲಿರುವಂಥ ಒಂದು ಊರುಗಳೆಲ್ಲ ಇನ್ಫ್ಲೂಯೆನ್ಸ್ ಎಷ್ಟೋ ಸರಿ ಆಗ್ಬಿಡುತ್ತೆ. ಬಟ್ ನಾವು ಬೆಂಗಳೂರನ್ನ ಬೇರೆ ಥರ ನೋಡ್ತೀವಿ, ತುಮಕೂರನ್ನೇ ಬೇರೆ ಥರ ನೋಡ್ತೀವಿ. ನೀವು ತುಂಬ ಓಡಾಡ್ತಿರ್ತೀರ. ತುಮಕೂರಿನ ಜನರ ಮನಸ್ಥಿತಿ ಹೇಗಿದೆ ಈ ಸರಿ ಲೋಕಸಭಾ ಚುನಾವಣೆಯಲ್ಲಿ? ಹರೀಶ್, ಒಂದ್ ಹೇಳ್ಬೋದು, ತುಮಕೂರು ಲೋಕಸಭಾ ಕ್ಷೇತ್ರ ಅಂದ್ರೆ ಮಿನಿ ಕರ್ನಾಟಕ. ಯಾಕಂದ್ರೆ ಕಾಂಗ್ರೆಸ್, JDS, ಬಿಜೆಪಿ 3 ಪಕ್ಷಗಳಿಗೂ ಸಮಾನವಾದ ಅಸ್ತಿತ್ವ ಇರುವಂತಹ, ತಮ್ಮದೇ ಆದ ಕಾರ್ಯಕರ್ತರ ಪಡೆಯನ್ನು ಹೊಂದಿರುವಂತಹ ಶಕ್ತಿ ಇರುವಂತಹ ಒಂದು ಜಿಲ್ಲೆ ಮತ್ತೆ ಲೋಕಸಭಾ ಕ್ಷೇತ್ರ. ವೆರಿ ಟ್ರೂ. ಈ ಬಾರಿ ಏನು ಅಂದ್ರೆ 2+1 = 3 ಆಗುತ್ತಾ ಅನ್ನುವಂಥ ಲೆಕ್ಕ, ಅಂದ್ರೆ ಇವರಿಬ್ರು ಸೇರಿ ಗೆದ್ದಬಹುದು ಅನ್ನುವಂಥ ಲೆಕ್ಕಾಚಾರ ಇದ್ರೂ ಕೂಡ ಜಾತಿ ಸಮೀಕರಣ ನೋಡ್ತಾ ಹೋದಾಗ ಒಕ್ಕಲಿಗರು ಮತ್ತು ಲಿಂಗಾಯತರ ನಡುವೆ ಪ್ರಬಲವಾದ ಪೈಪೋಟಿ, ರಾಜ್ಯ ನಾಯಕತ್ವ ಅಥವಾ ಬೇರೆ ಬೇರೆ ಕಾರಣಗಳಿಗೆ ಸಂಪೂರ್ಣವಾಗಿ 2 ಕ್ಯಾಸ್ಟ್ ಕಾಂಬಿನೇಷನ್ ಡಿವೈಡ್ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಲೆಟ್ ಮಿ ಗೋ. ಮೊದಲ ರಿಯಾಕ್ಷನ್ ತಗೋತೀನಿ. ಸನ್ಮಾನ್ಯ ಸುರೇಶ್ ಗೌಡ್ರ ನಮ್ಮ ಜೊತೆ ಇದ್ದಾರೆ. ಈ ಬಾರಿ ಚುನಾವಣೆನ ಹೇಗೆ ನೋಡ್ತಿದ್ದೀರಿ ಸರ್ ನೀವು, ಭಾರತೀಯ ಜನತಾ ಪಕ್ಷದವರು? ಸಂಪೂರ್ಣವಾಗಿ ಈ ಬಾರಿ ಚುನಾವಣೆಯನ್ನು ನಾವು ಗೆಲ್ತೇವೆ, ತುಮಕೂರು ಲೋಕಸಭಾನ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಹಾಂ ಸರ್, ಪಾಯಿಂಟ್ ನಂಬರ್ 1, ಇಡೀ ದೇಶದಲ್ಲಿ ಮೋದಿ ವೇವ್ ಇದೆ. ಅದೇ ರೀತಿ ತುಮಕೂರಿನಲ್ಲೂ ಕೂಡ ಮೋದಿ ವೇವು ತುಂಬಾ ಅದ್ಭುತವಾಗಿದೆ. ಭಾಜಪದವ್ರಿಗೆ ಒಂದೇ ಮಂತ್ರ ಅಂತ ಹೇಳಿದ್ರೆ ಮೋದಿ ಮೋದಿ ಮೋದಿ. ಒಂದು, ನಮ್ಮ ತುಮಕೂರು ಜಿಲ್ಲೆ, ನಮ್ಮ ನಾಡಿನ ಸ್ವಾಭಿಮಾನದ ಸಂಕೇತ ದೇವೇಗೌಡರು ಪ್ರಧಾನಿಯಾಗಿದ್ರು. ಅವ್ರನ್ನ ನಾವು ಗೆಲ್ಲಿಸಿದ್ರೆ, ಅದನ್ನ ನಾವು ಗೆಲ್ಲಿಸಿದ್ರೆ, ಅವ್ರನ್ನ ನಾವು ಈಗ ಗೆಲುವು ತಂದ್ರೆ ಅವ್ರಿಗೆ ಯಾರಿಗೆ ಹೆಸರು ಬರುತ್ತದು? ನಮ್ಮ ತುಮಕೂರು ಜಿಲ್ಲೆಗೆ ಸರ್ವತೋಮುಖ ಅಭಿವೃದ್ಧಿ. ಇವ್ರು ಏನೇ ಹೇಳಿದನ, ಭದ್ರಾ ಇರ್ಬೋದು, ತುಂಗಭದ್ರಾ ಇರ್ಬೋದು, ಹೇಮಾವತಿ ಇರ್ಬೋದು, ಕೃಷ್ಣ ಕಾವೇರಿ ಏನ್ ಹೇಳ್ಬೋದು, ದೇವೇಗೌಡರು ಮನಸ್ಸು ಮಾಡಿದ್ರೆ ಗಂಗೆನೆ ಹರಿಸ್ತಾರ್ ಕಣ್ರಿ ತುಮಕೂರು ಜಿಲ್ಲೆಗೆ. ಅಂತ ನಮ್ಮ ಮನಸ್ಸು ಮಾಡಿಲ್ಲ. ಹಾಗಾಗಿ ತುಮಕೂರು ಜನತೆ ನಾವು ಒದ್ದಾಡ್ತಿದ್ದೀವಿ ಅಂತ ಅಲ್ಲೂ ಕೂಡ ಮಾತಾಡ್ತಿದ್ದಾರೆ. ಪ್ಲೀಸ್, ಅದು ತಪ್ಪು ಕಲ್ಪನೆ. ಇತಿಹಾಸಕ್ಕೆ ಹೋಗ್ಬೇಕು. ಇದನ್ನ 1963ರಲ್ಲಿ ಸನ್ಮಾನ್ಯ ದೇವೇಗೌಡರು ಇಂಡಿಪೆಂಡೆಂಟ್ MLA ಆವಾಗ ಈ ಏನು ನಮ್ಮ ವೀರೇಂದ್ರ ಪಾಟೀಲ್ ಸಾಹೇಬರು ಕೃಷ್ಣಾಲ್ 1ಕ್ಕೆ ರೆಸಲ್ಯೂಷನ್ ಮಾಡಿದ್ರು, ಡ್ಯಾಮ್ ಮಾಡಬೇಕು ಅಂತ 1963ನಲ್ಲಿ. ಸನ್ಮಾನ್ಯ ದೇವೇಗೌಡರು ಇದು ಫಸ್ಟ್ ಮ್ಯಾನ್, ಇದಕ್ಕೆ ನೀವು ಡ್ಯಾಮ್ ಕಟ್ಟಬೇಕು, ತುಮಕೂರು ಜಿಲ್ಲೆ ನೀರು ತರಬೇಕು. 15 ದಿವಸ ರೆಸಲ್ಯೂಷನ್ ಮೂವ್ ಮಾಡಲಿಕ್ಕೆ 2 ಮಂತ್ಸ್ ತಗೊಂಡ್ರು, ಮಾಡಕ್ಕೆ ಬಿಡಲಿಲ್ಲ ದೇವೇಗೌಡರು ರೆಸಲ್ಯೂಷನ್ನ. ಅಲ್ಟಿಮೇಟ್ಲಿ ಅವತ್ತ ಸನ್ಮಾನ್ಯ ನಿಜಲಿಂಗಪ್ಪನವರು ಕಂಠಿಯವ್ರಿಗೆ ಹೇಳಿ, ಅದೇ ಆ ಸಮಾಜ ಅಂದ್ರೆ ಸರಿ ಆ ಪಾರ್ಟಿ MLA ಮತ್ತೆ ರೆಸಲ್ಯೂಷನ್ ಮಾಡ್ತಾರೆ. ಇತಿಹಾಸ ಬೇಡ, 10 ವರ್ಷದಲ್ಲಿ ಎಷ್ಟು ಬಾರಿ ಹಾಸನ ಜಿಲ್ಲೆಯವರು
ರೇವಣ್ಣ ಅವರು ಎಷ್ಟು ಬಾರಿ ನಾವು ರೇವಣ್ಣ ವಿರುದ್ಧ ಹೋರಾಟ ಮಾಡೋದು ತುಮಕೂರು ಜಿಲ್ಲೆಯಲ್ಲಿ. ಇವತ್ತು ಬಂದು ನೋಡ್ರಿ ತುಮಕೂರು ಜಿಲ್ಲೆಯಲ್ಲಿ ನೀರಿಲ್ಲ. ಇವತ್ತು ಬಂದು ನೋಡ್ರಿ ಬೇಸಿಗೆ ಕಾಲದಲ್ಲಿ ಕೂಡ ಹಾಸನ ಜಿಲ್ಲೆಯಲ್ಲಿ ನೀರು ತುಂಬಿದೆ. ಯಾರು ಉತ್ತರ ಕೊಡ್ಬೇಕು. ಈಗ 4 ಬಾರಿ ಈಗ ನಿಂತಿರ್ತಕ್ಕಂತ GS ಬಸವರಾಜ್ ಅವರೇ ನಮ್ಮಲ್ಲಿ MP ಆಗಿದ್ರು. 4 ಬಾರಿ MP ಆದಾಗ ಅವ್ರಿಗೂ ನೈತಿಕ ಜವಾಬ್ದಾರಿ ಇರೋದಿಲ್ವಾ? ನೈತಿಕ ಹೊಣೆ ಇಲ್ವಾ? ಈಗ ಆಯಪ್ಪನ ಈಗ ಅಲ್ಲಿ ಭಾಜಪದಿಂದಾನೆ ನಿಂತಿದ್ದಾರೆ, ಅದಕ್ಕೆ ಏನು ಉತ್ತರ ಕೊಡ್ತೀರಿ? 4 ಬಾರಿ ಬಿಜೆಪಿ ನಿಂತು ಅವ್ರಿಗೆ ಜವಾಬ್ದಾರಿ ಇಲ್ವಾ? ಅವ್ರಿಗಿಲ್ವಾ? ಈಗ ನಮ್ಮ ಉತ್ತರ ಕೊಡ್ತೀರಾ? ಪ್ರಶ್ನೆ ಅವರು ವಕ್ತಾರರಾಗಿ ಮಾತಾಡೋದು ಅವ್ರು ಕೇಳ್ತಿರೋದು 4 ಬಾರಿ ಅವರು ಲೋಕಸಭಾ ಕ್ಷೇತ್ರಕ್ಕೆ ಹೋಗಿದ್ರು, ಏನ್ ಕೊಟ್ರು? ಪ್ಲೀಸ್ ಆನ್ಸರ್. ನೋಡಿ, ಇವತ್ತೇನಾದ್ರೂ HEL ಫ್ಯಾಕ್ಟರಿ ಬಂತು ಅಂತ ಹೇಳಿದ್ರೆ ಅದು ಬಸವರಾಜ್ ಅವ್ರ ಹೋರಾಟದಿಂದ. ಇವತ್ತೇನಾದ್ರೂ ಬಸವರಾಜ್ ಅವರಿಂದ ಏನಾದ್ರೂ ನೀರಾವರಿ ಹೋರಾಟ ತುಮಕೂರು ಜಿಲ್ಲೆಯಲ್ಲಿ ಇವತ್ತು ಇದೆ ಅಂತ ಹೇಳಿದ್ರೆ ಅದು GS 100% ಹೋರಾಟ ಮಾಡಿಲ್ಲ. 100% ಯಾವತ್ತೂ ಹೋರಾಟ ಮಾಡಿಲ್ಲ. ಪಕ್ಷದಲ್ಲೇ ಇದ್ದಂತವರು. ನಾನು 10 ವರ್ಷ ಮೇಲೆ ಆಗಿದ್ದೀನಿ. HEL ಫ್ಯಾಕ್ಟರಿ ಮಾಡೋದಕ್ಕೆ ಕಾರಣ ಜಾರ್ಜ್ ಫರ್ನಾಂಡಿಸ್ ಅವರು. ಯಾರು ಬರಲಿಲ್ಲ ಇದರಲ್ಲಿ. ಬಸವರಾಜ್ ಅವರಿಗೆ ಏನು ಇದ್ರದ್ದು ABCD ಗೊತ್ತಿರಲಿಲ್ಲ ಅವರಿಗೆ. ಗೊತ್ತಿರಲಿಲ್ಲ. ನೀವು ನನಗೆ ನಾನು 20 ವರ್ಷಗಳಿಂದ ತುಮಕೂರು ಜಿಲ್ಲೆಯಲ್ಲಿ ರಾಜಕೀಯ ಹುಟ್ಟಿರೋದು ತುಮಕೂರು ಜಿಲ್ಲೆ, ಬೆಳೆದಿರೋದು, ಓದಿರೋದು, ಪಾಕಿಸ್ತಾನದಲ್ಲಿ ಊಟ ಮಾಡಿರೋದು, ಗಾಳಿ ಕುಡಿದಿರೋದು ತುಮಕೂರು ಜಿಲ್ಲೆ. ದೇವೇಗೌಡರ ಬಗ್ಗೆ ಗೌರವ ಇದೆ, ಅತ್ಯಂತ ಉನ್ನತ ಸ್ಥಾನಕ್ಕೆ ಹೋಗಿರೋ ನಮ್ಮ ಸಮಾಜದಲ್ಲಿ ಹೆಮ್ಮೆ ಇದೆ. ಆದ್ರೆ ನೀರಿನ ವಿಷಯ ಬಂದಾಗ ಕಾಂಪ್ರಮೈಸ್ ಇಲ್ಲ ಜಿಲ್ಲೆಗೆ. ಮೊದಲು ಹೇಮಾವತಿ ನೀರು ತುಮಕೂರಿಗೆ ಬರ್ತಿಲ್ಲ. ನಿಮ್ಮ ಭ್ರಮೆ, ಅದು ನಿಮ್ಮ ಭ್ರಮೆ. ಯಾವ ಮುಖ್ಯಮಂತ್ರಿ ದೇವರಾಜ ಅರಸು ಪೂಜೆ ಮಾಡೋದ್ರಿಂದ ಹಿಡಿದು SM ಕೃಷ್ಣದಿಂದ ಹಿಡಿದು ಎಲ್ಲರೂ ಕೂಡ ಮಾಡಿದ್ದಾರೆ. ನೀವು ವೈಭವೀಕರಿಸ್ಕೋಬೇಡ್ರಿ. ನಾಯಕರನ್ನ ವೈಭವೀಕರಿಸುವಂತ ರಾಜಕಾರಣ ಇರಬಾರ್ದು. ಒಂದ್ ಲೆಕ್ಕ ಕೊಡಿಸಲಾಗಿದ್ರೆ ಎಷ್ಟು ಆ ಭಾಗದ ಕೆರೆಗಳನ್ನ ನಿಮ್ಮ ಅಧಿಕಾರದ ಅವಧಿಯಲ್ಲಿ ತುಂಬಿಸಿದ್ದೀರಿ? ಕ್ಯಾನ್ ಯು ಸರ್? ನಮ್ಮ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಸುಮಾರು 30 ಕೆರೆಗಳನ್ನು ನಾವು ಹೆಬ್ಬೂರುಗಳು ಏತ ನೀರಾವರಿ ತುಂಬಿಸಿದ್ದು. ಇಡೀ ಜಿಲ್ಲೆಯಲ್ಲಿ ಮಾರ್ಚ್ ತಿಂಗಳಲ್ಲೂ ಕೂಡ ಹೇಮಾವತಿ ನೀರನ್ನ ನಮ್ಮ ಬೊಮ್ಮಾಯಿ ಅವರಿದ್ದಾಗ, ಬಸವರಾಜ ಬೊಮ್ಮಾಯಿ ಇದ್ದಾಗ, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಜೋರ್ ಮಾಡಿ ತುಮಕೂರು ಜಿಲ್ಲೆಗೆ ನೀರನ್ನ ನಾವು ಕೊಡ್ತಿದ್ದೇವೆ. ನಾವು ಸುಮಾರು ನಮ್ಮಲ್ಲಿ 47 ಕೆರೆ 47 ಕೆರೆ ತುಂಬಿಸ್ತೀನಿ. ತುಮಕೂರು ಜನ ನೋಡ್ತಿದ್ರೆ ಅರ್ಥ ಆಗ್ಬಿಡ್ಲಿ ಅವ್ರಿಗೆ. 47 ಕೆರೆ ನಮ್ಮ ತುರುವೇಕೆರೆ ಹೇಳಿದ್ ನಾನು 47 ಕೆರೆ ನಾನು ತುಂಬಿಸಿದ್ದೇನೆ. ಈ ಸರಿ ತುಂಬಿಸಿಲ್ಲ, ಯಾಕೋ ಗೊತ್ತಿಲ್ಲ. 47 ಕೆರೆ ನಾನು ಸತತವಾಗಿ 14 ವರ್ಷ ತುಂಬಿಸಿದ್ದೀನಿ. ನಾನು ಹೇಳೋ ಈ ಅಂಕಿಅಂಶ ನಂದಲ್ಲ, ಅದು ಕಾಂಗ್ರೆಸ್ದಲ್ಲ, ತುಮಕೂರು ಜಿಲ್ಲಾಧಿಕಾರಿದು. 182 ಕೆರೆಗಳದು ಜೀರ್ಣೋದ್ಧಾರ ಹೂಳೆತ್ತೋ ಕೆಲಸಗಳು ಈ 9 ತಿಂಗಳಲ್ಲಿ ಪ್ರಾರಂಭ ಆಗಿದೆ. ಈ ನೀರಾವರಿ ವಿಷಯದಲ್ಲಿ ಒಂದು ದಿನ ಯಾರು ಕೆರೆಗಳು ತುಂಬಿಸ್ತಾ ಇಲ್ಲ, ಎಷ್ಟೋ ಆರೋಪಗಳನ್ನ ಕ್ಯಾಮ್ರಾ ಅಲ್ಲ, ದೇವೇಗೌಡರ ವಿರುದ್ಧ ಮಾತಾಡೋದಕ್ಕೆ ಯಾರಿಗೂ ಶಕ್ತಿ ಇಲ್ಲ. ಯಾಕೆಂದ್ರೆ ಪಾಪ JDS ನವರಿಗೆ ಮಾತಾಡಿದ್ರೆ B ಫಾರ್ಮ್ ಸಿಗಲ್ಲ. ನೀರಿನ ವಿಷಯ ಅವ್ರಿಗೂ ಕಷ್ಟ ಗೊತ್ತಿದೆ ಪಾಪ. ಕೃಷ್ಣಪ್ಪನವ್ರಿಗೆ ಆಗಲಿ, ವಾಸು ಅವ್ರಿಗೆ ಆಗಲಿ, ದೇವೇಗೌಡರು ನೀರು ಬಿಡೋ ಅಂತ ಪ್ರಶ್ನೆ ಕೇಳುವಂತ ಶಕ್ತಿ ಇಲ್ಲ ಅವ್ರಿಗೆ. ಒಂದು ಅವಕಾಶದಲ್ಲಿ ಚುನಾವಣೆ ಗೆಲ್ಬೇಕು ಅನ್ನೋದು ಒಂದು ಬಿಟ್ರೆ ಜಿಲ್ಲೆ ಬಗ್ಗೆ ಅಭಿವೃದ್ಧಿ ಬಗ್ಗೆ ಮಾತಾಡುವಂತದ್ದು ಅವ್ರಿಗೆ ಇಲ್ಲ. ಹರೀಶ್ ಅವರು ನೀರಿನ ವಿಚಾರದಲ್ಲಿ ಈ ಬಾರಿಯ ಚುನಾವಣೆಯಲ್ಲಿ ಹೇಮಾವತಿ ವಿಚಾರ ದೊಡ್ಡ ವಿಚಾರವಾಗಿ ಅದನ್ನು ಪ್ರೊಜೆಕ್ಟ್ ಮಾಡುವಂತ ಪ್ರಯತ್ನ ಖಂಡಿತ ಮಾಡ್ತಿದ್ರೆ, ವಿಶೇಷವಾಗಿ ಬಿಜೆಪಿ ಕಡೆಯಿಂದ ಅದನ್ನು ಹೈಲೈಟ್ ಮಾಡುವಂತ ಪ್ರಯತ್ನ ನಡೀತಿದೆ. ಆದ್ರೆ ಹಾಲಪ್ಪನವ್ರು ಒಂದು ಮಾತು ಹೇಳೋರು ನಾನು ಅದನ್ನು ಖಂಡಿತ ಒಪ್ಪಲ್ಲ. ಏನು ಅಂದ್ರೆ ದೋಸ್ತಿ ಇದೀವಿ, ಒಟ್ಟಿಗೆ ಹೋಗ್ತೀವಿ. ಹೇಗಾಗಿದೆ ಅಂತಂದ್ರೆ ಇವರ ಮೈತ್ರಿ ವಿಧಾನಸೌಧದಲ್ಲಿ ಒಗ್ಗಟ್ಟಿದೆ, ಬೂತ್ ಮಟ್ಟದಲ್ಲಿ ಬಿಕ್ಕಟ್ಟಿದೆ. ನಾನು ಮೊದಲೇ ಹೇಳಿದೆ ಇದು ಮಿನಿ ಕರ್ನಾಟಕ ಅಂತ. ಅಂದ್ರೆ ಪಕ್ಷದ ಬೇಸ್ ನೋಡಕ್ ಹೋದ್ರೆ 3 ಪಕ್ಷಗಳಿಗೆ ಸಮನಾದ ಬೇಸ್ ಇರುವಂತದ್ದು. ಆಟೋಮೆಟಿಕಲಿ 1+1 2 ಅನ್ಕೊಂಡ್ರೆ 2 into 1 ಅಂದ್ರೆ 1 ಫೇಸ್ ಮಾಡಬಹುದು ಅನ್ನುವಂತ ಲೆಕ್ಕಾಚಾರ ಇವ್ರಿಗೆ ಇದ್ದಿರಬಹುದು. ಅದರಷ್ಟು ಸುಲಭ ಅಲ್ಲ. ಆದ್ರೆ ಬಿಜೆಪಿಯಲ್ಲಿ ಕೆಲವು ಮೈನಸ್ ಇದಾವೆ. ಕಳೆದ ಬಾರಿ ಅಂತ ಮೋದಿ ಅಲೆಯಲ್ಲಿ ಯಾಕೆ ಸೋತ್ರು ಬಸವರಾಜ್ ಅವರು ಅಂದ್ರೆ ಬಿಜೆಪಿ KJP ಪ್ಯಾಚಪ್ ಆಗ್ಲಿಲ್ಲ. ಅದು ಒಳಯೇಟುಗಳು ಈಗಲೂ ಸಂಪೂರ್ಣವಾಗಿ ಒಂದಾಗಿದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ಮೇಲ್ನೋಟಕ್ಕೆ ದೇವೇಗೌಡರು ಅನ್ನುವಂಥ ದೊಡ್ಡ ಶಕ್ತಿ ಅಥವಾ ಮಾಜಿ ಪ್ರಧಾನಿಗಳು ಪ್ಲಸ್ ಇವರ ಮೈತ್ರಿ ಅನ್ನುವಂಥ ಸಹಜವಾಗಿ ಮೈತ್ರಿ ಧರ್ಮದ ಅಸಮಾಧಾನಿತರು ಬಿಜೆಪಿ ಎನ್ಕ್ಯಾಶ್ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತಾ? ಖಂಡಿತ ಅವ್ರ ಪ್ರಯತ್ನ ಅವ್ರು ಮಾಡೇ ಮಾಡ್ತಾರೆ. ಸುರೇಶ್ ಗೌಡ್ರು ಕ್ಲೈಮ್ ಮಾಡ್ತಿದ್ರು, ಹೌದು, ಯಾರ್ಯಾರು ಅಸಮಾಧಾನಗೊಂಡಿದ್ದಾರೆ ಅವರೆಲ್ಲ ಕಣ್ಣು ಮುಚ್ಚಿಕೊಂಡು 100% ಮಾಡ್ತಾರೆ. ಇಲ್ಲ ಕೆಲವೊಂದು ಅನಿವಾರ್ಯತೆಗಳು ಕೆಲವರಿಗಿರುತ್ತೆ, ಕಾರ್ಯಕರ್ತನಾದವರಿಗಿರುತ್ತೆ, ಸ್ಥಳೀಯ ಮುಖಂಡನಾದ್ರೆ ಕೆಲವೊಂದು ಅನಿವಾರ್ಯತೆಗಳು ಇರ್ತವೆ. ಆದ್ರೆ ಸ್ವಲ್ಪ ಮಟ್ಟಿಗೆ ಮೈತ್ರಿಯ ಗೊಂದಲವನ್ನ ಎನ್ಕ್ಯಾಶ್ ಮಾಡ್ಕೊಳ್ತಾರೆ ಬಿಜೆಪಿ, ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಂದ್ ಕೂಡಲೇ ಗೆಲುವಿನ ಬಾವುಟ ಹಾರಿಸೋದು ಅಂದ್ರೆ ಖಂಡಿತ ಅಲ್ಲ. ಮಾಜಿ ಪ್ರಧಾನಿಗಳು ಕೂಡ ಟಫ್ ಕ್ಯಾಂಡಿಡೇಟ್. ಆದ್ರೆ ಇವರಲ್ಲಿರುವಂತ ಗೊಂದಲದ ಏನಾದ್ರು ತೊಂದರೆ ಆಗ್ಬೇಕು ಬಿಟ್ರೆ ಅದನ್ನು ಹೊರತುಪಡಿಸಿದ್ರೆ ಅಟ್ಲೀಸ್ಟ್ ಬೇಸ್ ಮೇಲೆ ನೋಡೋಕಾದ್ರೆ ಅವ್ರಿಗೆ ಅನುಕೂಲಕರ ವಾತಾವರಣ ಇದೆ.
ಬಿಜೆಪಿ ಈ ಬಾರಿ ಏನಾದ್ರು ಅಲೆ ಈ ರೀತಿ ವರ್ಕೌಟ್ ಆದ್ರೆ ಅವರು ಅಷ್ಟೇ ಮಟ್ಟಿಗೆ ಫೈಟ್ ಕೊಟ್ಟೆ ಕೊಡ್ತಾರೆ. ಗೊಂದಲ ಇಲ್ಲ ಒಂದ್ ಈಗ. ಕಡೆ ನಾನು ಗೊಂದಲ ಇಲ್ಲ. ಇದೆ, ಗೊಂದಲ ಇಲ್ಲ ಅಂತ ಹೇಳ್ಬಿಡಿ. ಗೊಂದಲ ಇದೆ, ಗೊಂದಲ ಇದೆ ಸರ್. ಸಿಕೇಶ್ ಒಂದು ನಿಮಿಷ ಕೃಷ್ಣಪ್ಪರೇ, ಈ ಗೊಂದಲಗಳು ಮತ್ತು ಜಾತಿ ಲೆಕ್ಕಾಚಾರ ತುಮಕೂರಿನ ಲೋಕಸಭಾ ಕ್ಷೇತ್ರದಲ್ಲಿ ಯಾವೆಲ್ಲ ಪರಿಣಾಮಗಳನ್ನ ಬೀರೋಕ್ ಸಾಧ್ಯ ನಿಮ್ಮ ಮುಂದೆ ಇಡ್ತೀವಿ. ಉಪಚುನಾವಣೆಯನ್ನು ಲೆಕ್ಕ ಇಟ್ಟುಕೊಂಡ್ರೆ 17 ಸಾರ್ವತ್ರಿಕ ಚುನಾವಣೆಯನ್ನ ನೋಡಿದೆ ತುಮಕೂರು ಲೋಕಸಭಾ ಕ್ಷೇತ್ರ. ಇದೀಗ ಈ ಬಾರಿ ಇದುವರೆಗೂ ಆಗಿರೋದು ಒಂದ್ ಲೆಕ್ಕ, ಈಗ ಇನ್ನೊಂದು ಲೆಕ್ಕ ಅನ್ನೋ ಹಂತಕ್ಕೆ ಬಂದಿದ್ದಾರೆ. ಕೃಷ್ಣಪ್ಪನವ್ರು ಹೇಳ್ತಿರೋದು ಏನಪ್ಪಾ ಅಂದ್ರೆ, ಈ ಬಾರಿ ಸಮ್ಮಿಶ್ರ ಸರ್ಕಾರದ ಪೈಕಿ ಮಾನ್ಯ ಉಪಮುಖ್ಯಮಂತ್ರಿಗಳೇ ನಿಂತಿದ್ದಾರೆ. ಸೊ ಹಾಗಾಗಿ ಗೆಲುವು ಅಷ್ಟೊಂದು ನಮಗೆ ಕಷ್ಟ ಆಗ್ಲಿಕ್ಕಿಲ್ಲ ಅಂತ. ಅದೇ ಲೆಕ್ಕಾಚಾರ ಗೆಲುವು ನಿಮಗೆ ಕಷ್ಟ ಅನ್ನೋದು ಭಾರತೀಯ ಜನತಾ ಪಕ್ಷದ ಸುರೇಶ್ ಗೌಡ್ರ ವಾದ. ಪ್ಲೀಸ್ ಸುರೇಶ್ ಗೌಡ್ರೆ, ಮೊನ್ನೆ ಕೂಡ ಏನೋ ಘಂಟಾಘೋಷವಾಗಿ ತುಮಕೂರಿನ ಮಾನ್ಯ ಉಪಮುಖ್ಯಮಂತ್ರಿಗಳನ್ನು ಒಳಗೊಂಡು ಆ ಭಾಗದ ಲೆಕ್ಕಾಚಾರ ಬೇರೆ ಅಂತ ನೀವು ದೊಡ್ಡ ಮಟ್ಟದಲ್ಲಿ ಆರೋಪ ಮಾಡ್ತಿದ್ರಿ. ಈಗ ಅದನ್ನು ತಳ್ಳ ಹಾಕಿದ್ದಾರೆ. ಅದೇ ಪ್ಲಸ್ ಪಾಯಿಂಟ್. ಎಲ್ಲ ಆರೋಪ ಅದು ಅಂತಿದ್ದಾರೆ. ಎಲ್ಲಿ ಮೈತ್ರಿ ಧರ್ಮ? ಇಡೀ ರಾಜ್ಯದಲ್ಲಿ ಎಲ್ಲಿ ಮೈತ್ರಿ ಧರ್ಮ? ಫಸ್ಟ್ ಕುಮಾರಸ್ವಾಮಿ ಅವರು ಮಾತಾಡಿ, ರಾಜ್ಯ ಬೇಡ ಅಲ್ಲ, ಕುಮಾರಸ್ವಾಮಿ ಅವರು ಫಸ್ಟ್ ಮಾಡಿದ್ದೇ ತಪ್ಪು, ಅಲಯನ್ಸ್ ಮಾಡ್ಕೊಂಡಿದ್ದು ಕಾಂಗ್ರೆಸ್ ಜೊತೆ ಅಲಯನ್ಸ್ ಮಾಡಿದ್ರು. ಯಾವಾಗಲೂ ಬಿಜೆಪಿ ಜೊತೆ ಹೋಗ್ಬೇಕಾಗಿತ್ತು, ಇಲ್ಲ ವಿರೋಧ ಪಕ್ಷದಲ್ಲಿ ಕೂತ್ಕೋಬೇಕಾಗಿತ್ತು, ಅದು ಕುಮಾರಸ್ವಾಮಿ ಬಿಟ್ಟಿದ್ದು. ನಾನು ಅದನ್ನ ಪ್ರಶ್ನೆ ಮಾಡಲ್ಲ. ಅವ್ರು ಫಸ್ಟ್ ಮಾಡಿದ್ದೇ ತಪ್ಪು. ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ಮತ್ತೆ JDS ಪ್ರಾಬಲ್ಯ ಪಕ್ಷಗಳು, ಬಿಜೆಪಿ ಅದರಲ್ಲಿ ಈಗ ಗ್ರೋಯಿಂಗ್ ಆಗ್ತಿರೋಂಥ ಒಂದು ಹಂತಕ್ಕೆ ಬಂದಿರೋಂಥ ಪಕ್ಷ. ಇಲ್ಲಿ ಕಾಂಗ್ರೆಸ್ನವ್ರು ಯಾವುದೇ ಕಾರಣಕ್ಕೂ JDS ನ ಅಕ್ಸೆಪ್ಟ್ ಮಾಡಲ್ಲ. ಅದು ಈ ಸಲ ಮೈತ್ರಿ ಧರ್ಮ ಇದ್ರೂ ಕೂಡ ಫ್ರೆಂಡ್ಲಿ ಫೈಟ್ ಮಾಡ್ಬೇಕಾಯ್ತು. ಅವ್ರು ಹೇಳ್ತಿರೋದು ನೀವು ಭ್ರಮೆಯಲ್ಲಿ ಇದ್ದೀರಾ, ಯಾಕೆ ಹಂಗೆ ಯೋಚನೆ ಮಾಡ್ತಿದ್ದೀರಾ? ಅಲ್ಲ, ಅವರು ಏನ್ ಬೇಕಾದ್ರೂ ಹೇಳ್ಕೊಳ್ಳಿ. ಇವತ್ತು ನೋಡಿ ಎಲ್ಲಿ ಅಲಯನ್ಸ್ ಇದೆ. ಮೈಸೂರಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸೋತ್ರೆ ನಮ್ಮ ಜವಾಬ್ದಾರಿ ಅಂತ GT ದೇವೇಗೌಡರು ಹೇಳ್ತಾರೆ. ಕುಮಾರಸ್ವಾಮಿ ಅವರು ಇವತ್ತು ಹೇಳ್ತಾರೆ ಇಡೀ ರಾಜ್ಯದಲ್ಲಿ ಹೋಗಿ ನನ್ನ ಚಿಕ್ಕಮಗಳೂರಲ್ಲಿ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಇವತ್ತು ಪತ್ರಿಕೆಯಲ್ಲಿ ಓದಿದೆ, ಮಂಡ್ಯದಲ್ಲಿ ರೈತ ಸಂಘದವರು, ಬಿಜೆಪಿಯವರು, ಕಾಂಗ್ರೆಸ್ನವರು ಎಲ್ಲರೂ ಸೇರಿ ನನ್ನ ಮಗನ್ ಸೋಲಿಸಬೇಕು ಅಂತ ಹೇಳ್ತಾರೆ. ತುಮಕೂರಿನಲ್ಲಿ ಬಂತ ಅಂದ್ರೆ KN ರಾಜಣ್ಣವರು ಹೇಳ್ತಾರೆ ಇದು ರೆಡ್ ಲೈಟ್ ಸ್ಟ್ರೀಟ್ ಅಂತ ಹೇಳ್ತಾರೆ. ರಾಜ್ಯದ ಹಲವಾರು ಭಾಗಗಳಲ್ಲಿ ದೊಡ್ಡ ದೊಡ್ಡ ನಾಯಕರಿಂದ ಹಿಡಿದು ಘಂಟಾಘೋಷವಾಗಿ ಅವರು ಹೊರಗಡೆ ಹೇಳ್ತಿರೋದು, ಒಂಥರ ವಾರ್ನಿಂಗ್ ಮಾಡೋ ರೀತಿ ಸಮ್ಮಿಶ್ರ ಸರ್ಕಾರಕ್ಕೆ ಮಾತಾಡ್ತಿರೋದು. ಹಲವಾರು ಭಾಗದಲ್ಲಿ ಇನ್ನೂ ಕೂಡ ಬೂತ್ ಮಟ್ಟದಲ್ಲಿ ಕಾಂಗ್ರೆಸ್ನವರು ಎಷ್ಟೋ ಸಂದರ್ಭದಲ್ಲಿ ನಿಮಗೆ ಸಾಥ್ ಕೊಡ್ತಿಲ್ಲ. ಅದೊಂದು ದೊಡ್ಡ ಮಟ್ಟದಲ್ಲಿ ಬಹಿರಂಗವಾಗಿ ಹೇಳ್ಕೊಂಡು ಓಡಾಡ್ತಿದ್ದಾರೆ. ನಿಮಗೂ ಬೇರೆ ಕಡೆ ಇರ್ಬೋದು. ತುಮಕೂರು ಜಿಲ್ಲೆನಲ್ಲಿ ನನ್ನ ಜೊತೆ ನಿನ್ನೆ 2-3 ಸಲ ನಾನು ಪ್ರವಾಸ ಮಾಡಿದ್ದೀನಿ. ಹೈಯೆಸ್ಟ್ ಕಾಂಗ್ರೆಸ್ನ ಕಾರ್ಯಕರ್ತರು ನಮ್ಮ ಜೊತೆ ಬಂದಿದ್ದಾರೆ. ತುಮಕೂರು ಜಿಲ್ಲೆನಲ್ಲಿ ಕಾಂಗ್ರೆಸ್ ದಳ ನಾವು ಅಲೈನ್ಸ್ ಹೆಂಗ್ ಮ್ಯಾನೇಜ್ ಆಯ್ತದು? ಹೆಂಗದು ಬರ್ತಾರೆ ಪಾಪ, ಅವ್ರಿಗೆ ದೇ ಆರ್ ವೆರಿ ಮಚ್ ಇಂಟ್ರೆಸ್ಟೆಡ್. ನಮಗೊಂದು ಅವಕಾಶ, ಮಾಜಿ ಪ್ರಧಾನಿ ಓಟ್ ಹಾಕ್ಬೋದು. ಆ ಬೇಗುದಿ ಕಾಂಗ್ರೆಸ್ ನಲ್ಲಿ ಎಷ್ಟೋ ಸರಿ JDS ಜೊತೆ ಹೊಂದಾಣಿಕೆ ಇಷ್ಟ ಇಲ್ಲ ಅನ್ನೋರು ಬಿಜೆಪಿ ಬರ್ತಾರೇನೋ ವಾದಕ್ಕೆ ಪ್ರಿಯರ್ ಟು ಟಿಕೆಟ್ ಕೊಡುವ ಇದಿತ್ತು, ನಮಗೆ ಬೇಕು ಅನ್ನೋದು ಕಿತ್ತಾಟ ಇತ್ತು. ಟಿಕೆಟ್ ನಾವೇನು ಕೇಳಿಲ್ಲ. ಅದಕ್ಕೆ ACC ಅವರು ನಮಗೆ ಕೊಟ್ಟಿದ್ದಾರೆ, ನಮ್ಮ ಪಾರ್ಟಿಗೆ 8 ಕೋಟಿ ಇದು ಒಂದು ಕೊಟ್ಟಿದ್ವಿ. ಹೆಂಗೆ ಸರ್ ಅದು? ನಾವು ಕೇಳಿಲ್ಲ, ಅವ್ರು ಕೊಟ್ಟಿದ್ದಾರೆ ಅಂತ. ನಾವು ಕೇಳಿಲ್ಲ. ತುಮಕೂರನ್ನ ಇವರು ನವರಾಷ್ಟ್ರ ನಾವು ಕೇಳಿಲ್ಲ. ಕೇಳಿದ್ದು ಮೈಸೂರು. ಆಕ್ಚುಲಿ ACC ಡಿಸಿಷನ್ ಕೊಟ್ಟಿದ್ದಾರೆ. 12 ಸೀಟ್ವರೆಗೂ ಕೇಳಿದ್ರಿ, 12ವರೆಗೆ ಕೇಳಿದ್ರಿ, 12 ಬೇಕೇ ಬೇಕು ಅಂತ ಪಟ್ಟಿ ಹಿಡಿದಿದ್ರಿ. ಕೊನೆಗೆ ಅದು 8ಕ್ಕೆ ಬಂತು, 7ಕ್ಕೆ ಬಂತಿಲ್ಲ, 9 ಕೊಡಿ ಅಂತ ಮತ್ತೆ 3 ಬಾರಿ ಮೀಟಿಂಗ್ ಆಗುತ್ತೆ. ತುಮಕೂರನ್ನು ಕೇಳಿದ್ರಿ, ಮೈಸೂರನ್ನು ಕೇಳಿದ್ರಿ, ಚಿಕ್ಕಬಳ್ಳಾಪುರನ್ನು ಕೇಳಿದ್ರಿ JDS. ಆದ್ರೆ ಕೊನೆಯಲ್ಲಿ ಆದಂತ ವ್ಯತ್ಯಾಸ ಕಾಂಗ್ರೆಸ್ನಲ್ಲಿ ಆದಂತದ್ದು, ವಿಶೇಷವಾಗಿ ಸಿದ್ದರಾಮಯ್ಯ ಮತ್ತೆ ಪರಮೇಶ್ವರ್ ನಡುವಿನ ಒಂದು ಸಣ್ಣ ಜಟಾಪಟಿಯೂ ಸೇರಿದಂತೆ ತನ್ನ ಕ್ಷೇತ್ರವನ್ನು ಉಳಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಸಿದ್ದರಾಮಯ್ಯ ಅವರಲ್ಲಿ ಮೈಸೂರನ್ನ ಉಳಿಸ್ಕೊಳ್ತಾರೆ. ಈಗ ಆಮೇಲೆ ಇನ್ನೊಂದು ಬಿಟ್ಕೊಟ್ರಲ್ಲ, ಬಂದಿದ್ದೇ ಬಿಟ್ಕೊಟ್ಟೆ, ಉತ್ತರನ ಬೇಡ ಅಂತ ಲಾಸ್ಟ್. ಪಕ್ಷ ಪಕ್ಷದ ಮಧ್ಯೆ ನಮ್ಮ ಹೊಂದಾಣಿಕೆಗಳು ನಾವು ನಿಭಾಯಿಸಿಕೊಂಡು ಈಗಾಗಲೇ ಯುದ್ಧ. ನೀವು KPCC ವಕ್ತಾರರಾಗಿದ್ದೀರಿ, ಹಾಗಾಗಿ ಪ್ರಶ್ನೆ ಕೇಳ್ತೀನಿ. ನಿಜವಾದ ಒಬ್ಬ ಕಾಂಗ್ರೆಸ್ಸಿಗ ಆ ಭಾಗದಲ್ಲಿ ಇಷ್ಟು ವರ್ಷ ಕೆಲಸ ಮಾಡ್ತಿರ್ತಾರಲ್ಲ, ಡೋಂಟ್ ಯು ಫೀಲ್ ಅವ್ರಿಗೆಲ್ಲ ನೋವಾಗಿದೆ ನಿಮ್ ಡಿಸಿಷನ್? ಈಗ ಅನಂತ್ ಕುಮಾರ್ ಅವರ ಪತ್ನಿ ತೇಜಸ್ವಿನಿ ಅವರಿಗೆ ಆ ತಾಯಿಗೆ ಟಿಕೆಟ್ ತಪ್ಪಿಸಿದ್ರಲ್ಲ, ಇದೇ ಯಾತ್ನಾಳ್ ಅವರು ಬಂದು ಹೇಳಿಕೆ ಕೊಟ್ರು, ಓ ಈಗ ಬಿಜೆಪಿ ಹಳೇದಿಲ್ಲ, ತಪ್ಪಿಸಿದ್ರು ಕೇಳಿ, ಯಾಕೆ ತಪ್ಪೋಯ್ತು ಅಂತ ಆದ್ವಾನಿ ಅವರಿಗೆ ಪಕ್ಷ ಕಟ್ಟಿದಂತ 2 ಸೀಟಿಂದ 200 ಸೀಟಿ ತಗೊಂಡು ಮುರಳಿ ಮನೋಹರ್ ಜೋಶಿಗೆ ಮೂಲೆ ಕೂರಿಸಿದ್ರು. ಸುಷ್ಮಾ ಸ್ವರಾಜ್, ಉಮಾ ಭಾರತಿ ಅವರನ್ನು ಮೂಲೆ ಕೂರಿಸಿದ್ರು. ಈಗಾಗಲೇ ಸುನೀತಾ ಮಹಾಜನ್ ನಮಸ್ಕಾರ ಮಾಡ್ಬಿಟ್ರು, ನನಗೆ ವಯಸ್ಸಾಗಿದೆ, ನನಗೆ ಎಲ್ಲಿ ಅವಮಾನ ಮಾಡ್ತಾರೆ, ಆ ತಾಯಿನೇ ರಿಟೈರ್ ಆಗ್ಬಿಟ್ರು. ಈಗ ಇಂಥ ಬಿಜೆಪಿನಲ್ಲೇ ಒಳಗಡೆ 100 ಒಡಕುಗಳಿದ್ದಾಗ ಬೇರೆಯವ್ರ ಕಡೆ ಬೆರಳು ಮಾಡಿ ತೋರಿಸುವಂತದ್ದು ಬೇಕಾಗಿಲ್ಲ. ಯುವಕರು ಕಾಯ್ತಿಯಾರಿ. ಇದು ಒಂದೇ ಒಂದು ಫೋಟೋ ನಿಮ್ಗೆ ತೋರಿಸ್ತೀನಿ. ಇದನ್ನ
ನಮ್ಮ ಉಚ್ಚ ನ್ಯಾಯಾಲಯದ ಸುಪ್ರೀಂ ಕೋರ್ಟ್ ನ ಚೀಫ್ ಜಸ್ಟಿಸ್ ಕಣ್ಣ ನೀರು ಹಾಕ್ತಿದ್ದಾರೆ. ಠಾಕೂರ್ ಅವ್ರ ಪಕ್ಕದಲ್ಲಿ ಮೋದಿ ಕೂತಿದ್ದಾರೆ. ಇದು ತೋರಿಸುತ್ತೆ ನ್ಯಾಯಾಂಗ ವ್ಯವಸ್ಥೆ ಎಲ್ಲಿಗೆ ಕುಸ್ತಿದೆ ಅಂತೇಳಿ. ಇದರಲ್ಲಿ ಚೋಶ್ಕಿ ಅವರು ಇದ್ದಾರೆ, ಮೊಹುಲ್ ಚೋಶ್ಕಿ ಅವರು ನಮ್ಮ ಮೋದಿ ಅವರ ವಿಶ್ವಮಾನ್ಯ. ಯಾಕಂದ್ರೆ ಅವರು 68-70 ರಾಜ್ಯಗಳು, ಯಾಕಂದ್ರೆ ಇವ್ರಿಗಿರೋ ಅಸ್ತ್ರ ಬರೇ ಮೋದಿ 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 ಅಂತ ಒಂದು ಅಸ್ತ್ರ ಹೇಳ್ತೀರಲ್ಲ, ಉದಾಹರಣೆಗಳು ಇವಕ್ಕೆ. ಬೇರೆ ಏನಾದ್ರೂ ಉಂಟ ಇದರಲ್ಲಿ? ಮೋದಿ ಅಸ್ತ್ರ ಬಿಟ್ಟು ಬೇರೆ ವಿಚಾರಗಳು ತುಮಕೂರು ಬಗ್ಗೆ ಮಾತಾಡ್ತೀವಿ. ಒಂದು ಜೊತೆಗೆ ನೀವು ಹೇಳಿದ ಒಂದು ವಿಚಾರದಲ್ಲಿ ನಾನು ಹೇಳ್ತೀನಿ, ತೇಜಸ್ವಿನಿ ಅನಂತಕುಮಾರ್ ಅವರ ವಿಚಾರ ನೀವು ಪ್ರಸ್ತಾಪ ಮಾಡಿದ್ರಿ, ಇವರು ಸುಮಲತಾ ಅಂಬರೀಶ್ ಅವರ ವಿಚಾರ ಪ್ರಸ್ತಾಪ ಮಾಡಿದ್ರು. ಮೈತ್ರಿ ಅವರು ಇಲ್ಲ, ಬಿಜೆಪಿ ಅವರು ಇಲ್ಲ, ಎರಡು ಕಡೆಯಿಂದ. ಸರ್, ಸನ್ಮಾನ್ಯ ಕಾಂಗ್ರೆಸ್ನ CLP ನಾಯಕರೇ ಮೈತ್ರಿ ಇರೋದ್ರಿಂದ ನಮ್ಮ ಪಕ್ಷದಲ್ಲಿ ಯಾರು ನಿಲ್ಸಲ್ಲ, ಸುಮಲತಾ ಅವರಿಗೆ ಟಿಕೆಟ್ ಕೊಡಕ್ಕಾಗಲ್ಲ ಅಂತ ಘಂಟಾಘೋಷ. ಅದು ಹೊಂದಾಣಿಕೆಗಿಂತ ಮುಂಚೆ, ಹೊಂದಾಣಿಕೆ ಟಿಕೆಟ್ ಕೊಟ್ಟ ಮೇಲೆ, ಕ್ಷೇತ್ರ ವಿಂಗಡಣೆ ಆದ್ಮೇಲೆ ಪಕ್ಷದ್ದು ಅಲ್ಲಿಗೆ ಮುಗೀತು. ಅಲ್ಲಿಗೆ ಎಲ್ಲ ಒಪ್ಕೊಂಡ್ರು, ಎಲ್ಲರೂ ಒಪ್ಕೊಂಡ್ರು. ಸಿದ್ದರಾಮಯ್ಯನವರು ಅವಕಾಶ ಮಂಡ್ಯ ವಿಷಯ ಇಲ್ಲ, ತುಮಕೂರು ವಿಷಯಕ್ಕೆ ವಾಪಸ್ ಬರೋಣ ಅಂದ್ರೆ ಈಗ್ಲೇನೆ ಅಲ್ಲಿ ಎಲ್ಲಾರ್ಗೂ ಭಾಜಪ ಕಾರ್ಯಕರ್ತರಿಗೆ ಸಿಟ್ಟು ಬಂದಿದೆ. ಯಾರು ಮೂಲ ಬಿಜೆಪಿನಲ್ಲಿ ಇದ್ರು ಅವ್ರಿಗೇನೆ ಈಗ ಸಿಟ್ಟು ಬಂದ್ಬಿಟ್ಟಿದೆ. ನಮ್ಮ ಮಲ್ಲಿಕಾರ್ಜುನ ಅವರು ಇದ್ರಲ್ಲಿ ಹಿಂದೆ MP ಅವರು, ಅವರ ಅಳಿಯಂದ್ರೆ ಈಗ ನಮ್ಮ ಕಾಂಗ್ರೆಸ್ ಪಕ್ಷದ ತುಮಕೂರು ಜಿಲ್ಲೆ ವಕ್ತಾರ, ಕಾಂಗ್ರೆಸ್ ವಕ್ತಾರ ಆಗಿದ್ದಾರೆ. ಅವರು ಪಕ್ಷ ಕಟ್ಟದವರು ಮಲ್ಲಿಕಾರ್ಜುನ ಅವರು ನಮ್ಮ ಹಿಂದೆ ತುಮಕೂರು ಜಿಲ್ಲೆಯಲ್ಲಿ. ಈಗ ನಾನು ಉದಾಹರಣೆ ಕೊಟ್ಕೊ ಬಂದೆ. ಅದ್ವಾನಿ ಅವ್ರ ಪರಿಸ್ಥಿತಿ ಏನಾಯ್ತು, ಸುಷ್ಮಾ ಸ್ವರಾಜ್ ಸುರೇಶ್ ಗೌಡ್ರು ಬಸವರಾಜ್ ಎಷ್ಟಿದೆಯೋ ಹೊಂದಾಣಿಕೆ, ಅವರೇ ಹೇಳ್ಬೇಕಿದನ್ನ. ಚೆನ್ನಾಗಿದೆಯಾ ಹೊಂದಾಣಿಕೆ? ಅವರು ಪಕ್ಷಕ್ಕೆ ಅವರು ನಮ್ಮ ಬಸವರಾಜ್ ಗೆಲ್ಲೇಬೇಕು ಅಂತ ಹೋರಾಟ ಮಾಡ್ತಾರೆ, ಗೆಲ್ಲೇಬೇಕು ಅಂತ. ಈಗ ಅವರೇ ಹೇಳಿದ್ರು, ದೇವೇಗೌಡರು ವಯಸ್ಸು ಹಿರಿಯರು, ಅವರು ವಯೋವೃದ್ಧರು, ಗೆಲ್ಲಬೇಕು ಅಂತ ಸುರೇಶ್ ಗೌಡ್ರು ಇಂಡೈರೆಕ್ಟ್ ಅವರೇ ಹೇಳ್ತಿದ್ದಾರೆ. ಅವರು ಹಿರಿಯರು, ಅವ್ರಿಗೆ ನಾವು ಗೌರವ ಕೊಡಬೇಕು. ಅರ್ಥ ಏನು? ದೇವೇಗೌಡರು ಗೆಲ್ಲಬೇಕು, ಇಡೀ ನಮ್ಮ ಕ್ಷೇತ್ರ ತುಮಕೂರು ಜಿಲ್ಲೆ ಅಭಿವೃದ್ಧಿ ಆಗಬೇಕು, ನಮ್ಮ ಭಾರತದ ಭೂಪಟದಲ್ಲಿ ಎದ್ದು ಕಾಣಿಸ್ಬೇಕು. ಅದು ಈಗ ನಾವೇ ಹಾಸನ ಅಂತ ಯಾಕೆ ಹೇಳ್ತೀರಲ್ಲ, ಹಾಗೆ ನಾವು ತುಮಕೂರು ಆನ್ ಗ್ರೌಂಡ್ ರಿಪೋರ್ಟಿಂಗ್ ಹೋದಾಗ, ಆನ್ ಗ್ರೌಂಡ್ ಅನಾಲಿಸಿಸ್ ಮಾಡಬೇಕಾದ್ರೆ ಐ ಜಸ್ಟ್ ವಾಂಟ್ ಟು ಆಸ್ಕ್ ಯು, ಜಾತಿವಾರ ಲೆಕ್ಕಾಚಾರವನ್ನ ಯೋಚನೆ ಮಾಡ್ತಿದ್ರೆ ದ ಮೊಮೆಂಟ್ ಅದನ್ನ ಬಿಟ್ಟಂತೂ ಎಷ್ಟೋ ಸರಿ ಮಾತಾಡಕ್ಕಾಗಲ್ಲ, ಇಲ್ಲೂ ಹಂಗೆ ಇದ್ದೇ ಇರುತ್ತೆ. ಈ ಕಡೆ ದೇವೇಗೌಡರು, ಈ ಕಡೆ ಮುದ್ದ ಹನುಮೇಗೌಡರು, ಇಲ್ಲಪ್ಪ ಹಂಗೆ ಇದ್ದಾರೆ, ಪಕ್ಷ ಬೇರೆ ಆದ್ರೇನು ನಾವು ಓಟ್ ಹಾಕ್ಬೋಣ ಅನ್ನೋ ಸ್ಥಿತಿಯಲ್ಲಿ ಇದ್ದಾರೆ. ಹೆಂಗಿದೆ ಮನಸ್ಥಿತಿ? ಇಲ್ಲಿನ ಜಾತಿ ಸಮೀಕರಣ ತುಂಬಾ ವಿಶೇಷವಾಗಿ ಕಾಣಿಸುತ್ತೆ ಹರೀಶ್. ನಾನು ಅದನ್ನೇ ಹೇಳ್ಬೇಕಂತಿದ್ದೆ. ಒಕ್ಕಲಿಗರು ಮತ್ತು ಲಿಂಗಾಯತರು, ಬಿಜೆಪಿಯಿಂದ ಲಿಂಗಾಯತ ಅಭ್ಯರ್ಥಿ, ಸಮ್ಮಿಶ್ರದಿಂದ ಒಕ್ಕಲಿಗರ ಅಭ್ಯರ್ಥಿ ಇದ್ದಾರೆ. ಅಲ್ಲಿನ ಗ್ರೌಂಡ್ ರಿಪೋರ್ಟ್ ಪ್ರಕಾರ ಬಹುತೇಕ ಜಾತಿಯವರು ಡಿವೈಡ್ ಆಗುವಂತ ಲಕ್ಷಣಗಳು ಕಂಡು ಬರ್ತಾ ಇದೆ. ಒಕ್ಕಲಿಗರು ಒಂದ್ ಸೈಡು, ಇವರು ಒಂದ್ ಸೈಡ್. ಆದ್ರೆ ಲಿಂಗಾಯತರವರು ಬರೇ ಲಿಂಗಾಯತರಲ್ಲ, ಜಂಗಮರ ಅವ್ರ ಜೊತೆ ಇಲ್ಲ, ಅಲ್ಲಿ ಅವ್ರ ಜೊತೆ ಇಲ್ಲ. ಯಾಕೆ ಹೇಳ್ತಾ ಇದೀನಿ ಅಂತ ಹೇಳ್ತೀನಿ, ಅಲ್ಲಿ ನಮಗೆ ಕಂಡು ಬಂದಂತ ನಾನು ಹೇಳ್ತಾ ಇರುವಂತದ್ದು. ಬಹುಶಃ ಇಡೀ ಒಂದು ಫಲಿತಾಂಶವನ್ನು ಡಿಸೈಡ್ ಮಾಡುವಂತ ಎರಡು ಸಮುದಾಯ ನನಗೆ ಅನಿಸ್ತಾ ಇದೆ ಇಲ್ಲಿ. ಒಂದು ಕುರುಬರು, ಮತ್ತೊಂದು ಮುಸ್ಲಿಮರು. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಬಹುತೇಕ ಅವರು ಆಜುಬಾಜು ಒಂದೇ ಹತ್ತತ್ರ ಇದ್ದಾರೆ, ಅಷ್ಟೇ ಸಂಖ್ಯೆಯಲ್ಲಿದ್ದಾರೆ. ಕುರುಬರಲ್ಲೇನಾದ್ರೂ ಸಿದ್ದರಾಮಯ್ಯವರ ವಿಚಾರದಲ್ಲಿ ದೇವೇಗೌಡರ ಕುಟುಂಬದ ವಿರುದ್ಧ ಇದ್ದಂತ ಹಳೆಯ ಸಿಟ್ಟೇನಾದ್ರೂ ಮತ್ತೆ ಜಾಗೃತಿ ಆದರೆ, ಅಥವಾ ಚಾಮುಂಡೇಶ್ವರಿ ಸೋಲಿನ ವಿಚಾರ ಮತ್ತೊಂದು ಮಗದೊಂದು ಜಾಗೃತವಾದರೆ, ಅಲ್ಲಲ್ಲ ಕುರುಬರಲ್ಲಿ ಅದು ಬರಲ್ಲ, ಆದ್ರೆ ಅದೇನಾದ್ರೂ ಜಾಗೃತ ಆದ್ರೆ ಖಂಡಿತ ಅದು ಗೌಡರಿಗೆ ದೊಡ್ಡ ಮಟ್ಟದ ಥ್ರೆಟ್ ಕೊಡುತ್ತೆ. ಅದೇ ಸಂದರ್ಭದಲ್ಲಿ ಮುಸ್ಲಿಂ ಸಮುದಾಯವು ಕೂಡ ಈ ಬಾರಿಯೂ ಕೂಡ ಒಂದು ಕಾರಣಕ್ಕೆ ಸಂಪೂರ್ಣವಾಗಿ ಸಮ್ಮಿಶ್ರದ ಜೊತೆಗೆ ಏನಾದ್ರೂ ನಿಂತ್ರೆ ಅದು ಅಲ್ಲಿಂದಲ್ಲಿ ಮ್ಯಾನೇಜ್ ಮಾಡ್ಕೊಳ್ಬಹುದೇನ, ಉಳಿದ ಸಮುದಾಯ ಬೇರೆ ಬೇರೆ ತರ ಹಂಚಬಹುದು. ಅಂದ್ರೆ ಇವು 4 ಸಮುದಾಯದ ವಿಚಾರದಲ್ಲಿ ವಿಶೇಷವಾದ ಆಸಕ್ತಿ ಮತ್ತೆ ಕಾನ್ಸಂಟ್ರೇಟ್ ಮಾಡಿ ಮಾತಾಡುವಂತದ್ದು ಗ್ರೌಂಡ್ ಅಲ್ಲಿ ಕಂಡು ಬರ್ತಾ ಇದೆ. ಆದ್ರೆ ಒಂದಂತೂ ನಿಜ, ಲೋಕಸಭಾ ಚುನಾವಣೆಯಲ್ಲಿ ಎಷ್ಟೋ ಸಂದರ್ಭದಲ್ಲಿ ಅಭಿವೃದ್ಧಿಯ ಜಪ ಆಗದೇ ಇಲ್ವೇನೋ, ಜನ ಏನನ್ನ ನೋಡಿ ಮತ ಹಾಕ್ತಾರೆ, ಎಲ್ಲೋ ಒಂದ್ ಕಡೆ ಇಷ್ಟೆಲ್ಲ ಬೆಳವಣಿಗೆ ಆಗ್ತಿದ್ಯಪ್ಪ ನಮ್ದು ಮತ ಇರ್ಲಿ ಅಂತ ಜನ ಮುಗಿಬಿದ್ದು ವೋಟ್ ಮಾಡಿಬಿಟ್ರೆ ಯಾರ ಮೇಲೆ ಅದು ವ್ಯತಿರಿಕ್ತ ಪರಿಣಾಮ ಬೀರುತ್ತೆ ಅನ್ನೋದೇ ಕ್ವಶನ್ ಮಾರ್ಕ್. ಕ್ಷೇತ್ರ ಕುರುಕ್ಷೇತ್ರದ ಇವತ್ತಿನ ಭಾಗ ಅದು ತುಮಕೂರು ಲೋಕಸಭಾ ಕ್ಷೇತ್ರ. ಏನೆಲ್ಲ ವೈಶಿಷ್ಟ್ಯತೆಗಳಿಂದ ಈ ಭಾಗದ ಅಥವಾ ಈ ಸರಿಯ ಲೋಕಸಭಾ ಕ್ಷೇತ್ರದ ಜಿದ್ದಾಜಿದ್ದಿನ ಕಣವಾಗಿದೆ. ಸ್ವತಃ ದೇವೇಗೌಡರು ಕಣದಲ್ಲಿದ್ದಾರೆ. ತುಮಕೂರಿನ ಜನ ಅವ್ರನ್ನ ಹೊರಗಿನವರಪ್ಪ ಇವರು, ಅಲ್ಲಿ ಮೊಮ್ಮಗನ ಬಿಟ್ಕೊಟ್ಟು ಇಲ್ಲಿ ಬಂದು ನಿಂತಿದ್ದಾರೆ ಗೆಲ್ಲಿಸ್ಬೇಕು ಅಂತಾರ, ಅಥವಾ ಆ ಸಮುದಾಯದ ಜನ
ಅವ್ರ ನಾಯಕರು, ದೊಡ್ಡ ನಾಯಕರು ಅವರು ವೋಟ್ ಹಾಕೋಣ ಅಂತಾರ, ಅಥವಾ ಬಿಜೆಪಿ ಇದನ್ನ ಪೆನೆಟ್ರೇಟ್ ಮಾಡಿ ಕಂಪ್ಲೀಟ್ ಆಗಿ ಇದನ್ನ ಈ ಬಾರಿ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳುವುದರಲ್ಲಿ ಯಶಸ್ವಿ ಆಗುತ್ತಾ? ಹಲವಾರು ಪ್ರಶ್ನೆಗಳು ಕಾಡ್ತಾ ಇದೆ. ದಶಕಗಳಿಂದ ಇದ್ದಂಥ ವೈರತ್ವವನ್ನೇ ಮರೆತು ಅವರಿಬ್ರು ಒಟ್ಟಿಗೆ ಕೈ ಎತ್ತಿದ್ದಾರೆ ಸಮ್ಮಿಶ್ರ ಸರ್ಕಾರ ಅಂತ. ಇನ್ನು ನಮ್ದ್ರಲ್ಲೇನಿದೆ, ನಾವು ವೋಟ್ ಹಾಕ್ಬೋಣ ಅಂತ ಏನಾದರೂ ಮನಸ್ಥಿತಿ ಇದೆಯಾ? ಸುಖೇಶ್, ಹೆಂಗಿದೆ ಆ ಮನಸ್ಥಿತಿಗಳು ಆಕ್ಚುಲಿ? ಖಂಡಿತ ಅದೇ ಇಲ್ಲಿ ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು. ಈ ಬಾರಿ ಮತ್ತೆ ತುಮಕೂರಲ್ಲಿ ಅಹಿಂದ ವರ್ಗದ ಮತಗಳು ಸಾಕಷ್ಟು ಪ್ರಮಾಣದಲ್ಲಿ ಇದೆ ಅನ್ನುವಂಥದ್ದು. ಬಹುಶಃ ಅದನ್ನ ಸೆಳಿಬೇಕಾದ್ರೆ ಸಿದ್ದರಾಮಯ್ಯ ಅವರೇ ಬರಬೇಕು ಅನ್ನುವಂಥದ್ದು. ಸಿದ್ದರಾಮಯ್ಯ ಬಂದ ಎಫೆಕ್ಟ್ನಿಂದಾಗಿ ಅಲ್ಪಸಂಖ್ಯಾತ ವರ್ಗವು ಜೊತೆಗೆ ನಿಲ್ಬಹುದೇನೋ, ಅಥವಾ ದಲಿತ ವರ್ಗವೂ ಅದೇ ಕುರುಬ ಸಮುದಾಯ, ಹಿಂದುಳಿದ ವರ್ಗದ ಕುರುಬ ಸಮುದಾಯದವರು ಏನು ಮಾಡ್ತಾರೆ ಅನ್ನುವಂಥದ್ದೇ ಈಗಿರುವಂಥ ಪ್ರಶ್ನೆ. ಅವರಿಗೆ ಹಳೆ ರೈವಲ್ರಿನ ಇವರಿಬ್ರು ಮರೆಯುವಂಥ ಅನಿವಾರ್ಯತೆ ಇಬ್ಬರಿಗೂ ಸೃಷ್ಟಿಯಾಗಿರ್ಬೋದು, ಯಾಕಂದ್ರೆ ಮೈತ್ರಿ ಆಗಿರೋ ಕಾರಣಕ್ಕಾಗಿ. ಆದ್ರೆ ಮೊನ್ನೆಯ ಚಾಮುಂಡೇಶ್ವರಿಯ ಸೋಲು ಬಹುಶಃ ಸಮುದಾಯದ ಸ್ವಾಭಿಮಾನವನ್ನು ಮತ್ತೊಮ್ಮೆ ಕೇಳ್ಕಿರಬಹುದು. ಯಾಕಂದ್ರೆ ಆ ರೀತಿಯ ಮಾತು ಅಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಅದನ್ನ ಎಷ್ಟರ ಮಟ್ಟಿಗೆ ಕನ್ವಿನ್ಸ್ ಮಾಡೋದ್ರಲ್ಲಿ ಸಿದ್ದರಾಮಯ್ಯ ಯಶಸ್ವಿ ಆಗ್ತಾರೆ ಅನ್ನೋದ್ರ ಮೇಲೆ ಸಮುದಾಯದ ನಿರ್ಧಾರ ಏನು ಅಂತ ತೀರ್ಮಾನ ಆಗುತ್ತೆ. ಇಲ್ಲ, ಈಗ ಹಿಂದೆ ಮೋದಿಯವರೀಗ 4.25 ವರ್ಷಗಳಲ್ಲಿ ಮಾಡ್ಕೊಂಬಂದ್ರು ಮಿಡ್ ನೈಟ್ ಆಪರೇಷನ್ಸ್ಗಳು. ನಮ್ಮ ಸ್ವಾತಂತ್ರ್ಯ ಬಂತು 12 ಗಂಟೆಗೆ, ನೋಟ್ ಅಮಾನ್ಯೀಕರಣ ಆಯಿತು 12 ಗಂಟೆಗೆ, GST ಇಂಟ್ರೊಡ್ಯೂಸ್ ಆಯಿತು ರಾತ್ರಿ 12 ಗಂಟೆಗೆ, CBI ಆಫೀಸು ರೈಡ್ ಆಯಿತು, RBI ಗವರ್ನರು ರಿಸೈನ್ ಮಾಡಿದ್ರು ರಾತ್ರಿ 12 ಗಂಟೆ. ಆ ಥರ ಆಪರೇಷನ್ನು ತುಮಕೂರು ಜಿಲ್ಲೆಯಲ್ಲಿ ಆಗೋದಿಲ್ಲ. ಅವರು ತುಮಕೂರಿಗೆ ಬರ್ತಾರೋ ಇಲ್ವೋ, ತುಮಕೂರಿಗೆ ಬಂದೂ ಸೋತ್ರೆ ಅವಮಾನ ಯಾರಿಗದು? ಇವ್ರು ಯಾರು ಮೋದಿ ಮೋದಿ ಅಂತ ಹೋಗ್ತಿದಾರಲ್ಲ, ನಿಜವಾಗ್ಲೂ ಅವ್ರಿಗೆ ಆಗಂಥದ್ದು ಇದು ಅವಮಾನ ಅಂತೇಳಿ ಸ್ಕಿಪ್ ಮಾಡಿದ್ರು ಮಾಡ್ಬೋದು. ತುಮಕೂರು ಯಾಕಪ್ಪ ಸವಾಸ ಅಂತೇಳಿ. ಆದರೆ ನಮ್ಮ ಕಾಂಗ್ರೆಸ್ನ ಪ್ರತಿಯೊಬ್ಬರು ಕಾರ್ಯಕರ್ತರು ನಾವು ಮೀಟಿಂಗ್ ಮೇಲೆ ಮೀಟಿಂಗು, ಬರೇ ಜಿಲ್ಲಾ ತಾಲೂಕು ಹೋಬಳಿ ಮಟ್ಟ ಅಲ್ಲ, ಬೂತ್ ಮಟ್ಟದಲ್ಲೂ ಸಹಿತ ನಾವು ಮೀಟಿಂಗ್ ಮಾಡ್ತಾ ಇದ್ದೀವಿ. ಹೇಳ್ತಾ ಇದ್ದೀವಿ ನಾವು ಅವರಿಗೆ, ಮೈತ್ರಿ ಧರ್ಮ ತುಮಕೂರು ಜಿಲ್ಲೆ ಯಾರು ನಮ್ಮ ಈಗ ಪ್ರಧಾನಿಗಳೇ ನಮ್ಮಲ್ಲಿ ಇಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ, ಈಗ ಮಾಜಿ ಪ್ರಧಾನಿಗಳು. ಇದು ಸೂಕ್ಷ್ಮತೆನ ನೀವು ಅರ್ಥ ಮಾಡ್ಕೊಳ್ರಿ. ನಮ್ಗೇನಿಲ್ಲಿ ನೌಕರಿಗಳು ಬೇಕು, ಒಳ್ಳೆ ವಿದ್ಯಾಭ್ಯಾಸ ಬೇಕಿಲ್ಲಿ, ಒಳ್ಳೆ ರಸ್ತೆಗಳು ಬೇಕು, ನೀರಾವರಿ, ಪ್ರತಿಯೊಂದಕ್ಕೂ ಏನೋ ಧೈರ್ಯವಾಗಿ ಹೆಜ್ಜೆ ಪ್ರಶ್ನೆ ಸರ್. ಮುದ್ದಾನಮೇಗೌಡರಿಗೆ ಎಷ್ಟು ಮಟ್ಟ ಆಕಾಂಕ್ಷಿಗಳಾಗಿದ್ರು ಅಂತ ಇಡೀ ಜಗತ್ತಿಗೆ ಗೊತ್ತು. ಬಿಕಾಸ್ ಅವ್ರು ಹೆಂಗೋ ಹೋರಾಟ ಮಾಡಿ ಬಂದಿದ್ರು ಆ ಜಾಗಕ್ಕೆ ಅಂತ. ಅವರಿಗೆ ದೊಡ್ಡ ಮಟ್ಟದಲ್ಲಿ ಶಕ್ತಿಯಾಗಿ ನಿಂತಿದ್ದು ಮಾನ್ಯ ಉಪಮುಖ್ಯಮಂತ್ರಿಗಳು. ಡು ಯು ರಿಯಲಿ ಫೀಲ್ ಉಪಮುಖ್ಯಮಂತ್ರಿಗಳು ಕನ್ವಿನ್ಸ್ ಆಗಿದ್ದಾರೆ? ಅವರು ಯಾವುದೇ ಬೇಗುದಿ ಇಲ್ಲದೆ ಕಂಪ್ಲೀಟ್ ಆಗಿ ಮನಸ್ಸನ್ನ ಬೆಚ್ಚಿ ಈಗ ಸಪೋರ್ಟ್ ಮಾಡ್ತಿದ್ದಾರೆ. ಇಲ್ಲ, ಅವರೇ ಈಗ ಸಾರಥ್ಯ ವಹಿಸ್ಕೊಂಡು ಅವರೇ ಈಗ ಜವಾಬ್ದಾರಿ ತಗೊಂಡು ಊರೂರು ಈಗ ಸುತ್ತಾ ಇದ್ದಾರೆ. ಒಂದು ತಾಲೂಕು ಒಂದು ಹೋಬಳಿಗಳು ಸಹಿತ ಬಿಟ್ಟಿಲ್ಲ, ಜಂಟಿ ಸಭೆಗಳನ್ನ ಮಾಡ್ತಿದ್ದಾರೆ, ಕಾರ್ಯಕರ್ತರಿಗೆ ಹೇಳ್ತಿದ್ದಾರೆ. ನೋಡಿ, ಇದನ್ನ ಮೈತ್ರಿ ಧರ್ಮ ನಾವು ಪಾಲಿಸ್ಲೇಬೇಕಿದನ್ನ. ನಮ್ಮ ಈಗ ದೇವೇಗೌಡರು ನಿಂತಿಯಾರಲ್ಲ, 3.5 ಇಂದ 4 ಲಕ್ಷ ಮಾರ್ಜಿನ್ ಅಲ್ಲಿ ಗೆದ್ರೆ ನಮಗದು ಸ್ವಾಭಿಮಾನ. ಭಾಜಪದವ್ರಿಗೆ ಅದು ಅಸಹಾಯಕತೆನೋ ನಿಸ್ಸಹಾಯಕತೆನೋ ಫ್ರಸ್ಟ್ರೇಷನ್ ಅವ್ರಿಗೆ ಕಾಡ್ತಾ ಇದೆ. ಅಲ್ಲಿ ಹಿಂದೆಗಳು ಅವ್ರು ಏನೇನೋ ಅನ್ಕೊಂಡಿದ್ರು, ಅವರು ಆ ಮೋದಿ ಅಂದ್ರೆ ಏನೋ ಒಂದು ದೈವದತ್ತ ಅನ್ಕೊಂಡಿದ್ರು. ಆ ಭ್ರಮೆ ಈಗ ಒಡೆದು ಹೋಗಿದೆ. ಅದು ಯುವಕರ ಕ್ಲಿಯರ್ ಆಗಿ ಹೇಳ್ತೀನಿ, ಈ ಚುನಾವಣೆ ಬಹಳ ಸ್ಪಷ್ಟವಾಗಿ ನಾವು ಹೇಳ್ತೀವಿ, ಜನರು ಮಾಲೀಕರು, ವೋಟ್ದಾರರು ಮತದಾರರು ಮಾಲೀಕರು. ಇವ್ರು ಹೇಳ್ತಾರೆ ಪರಮೇಶ್ ಬರ್ತಾರೆ, ಅದು ಮಾಡ್ತಾರೆ. ಪರಮೇಶ್ ಯಾವ ರೈತರು ಹೋರಾಟ ಮಾಡಿದ್ರೆ ಅಂತ ಆಗ್ತಾರೆ. ಅವ್ರು ಬರೀ ಕಾಲೇಜು ಮತ್ತು ಅವ್ರ ಸಂಸ್ಥೆ ಉದ್ಧಾರ ಮಾಡ್ಕೊಂಡ್ರೆ ಹೊರತು ತುಮಕೂರು ಜಿಲ್ಲೆಗೆ ಏನು ಉದ್ಧಾರ ಮಾಡ್ತಾರೆ ಅಂತ ಪರಮೇಶ್ವರವ್ರು ಹೇಳಿ, ಆಲಪ್ಪನವ್ರು ಹೇಳಿ. ನಾನು ಹೇಳ್ತೇನೆ, ದೇವೇಗೌಡರ ಬಗ್ಗೆ ನಮ್ಗೆ ಗೌರವ ಇದೆ, ಹುಟ್ಟು ಹೋರಾಟಗಾರರು. ಅವ್ರ ರಾಜಕೀಯ ಭವಿಷ್ಯ ತೆಗೆದ್ರೆ ಕೇವಲ 1.5 ವರ್ಷ ಮುಖ್ಯಮಂತ್ರಿ ಆಗಿದ್ರು, 11 ತಿಂಗಳು ಪ್ರಧಾನಮಂತ್ರಿ ಆಗಿದ್ರು. ಅಂಥವ್ರನ್ನ ಕರ್ಕೊಂಡ್ಬಂದು ಈ ಕಾಂಗ್ರೆಸ್ನವ್ರು ಇಲ್ಲಿ ಗೇಮ್ ಪ್ಲೇ ಮಾಡ್ತಿದ್ದಾರೆ. ಅಂದ್ರೆ ಸೋಲಿಸಿ ಮರ್ಯಾದೆ ಕಳಿಬೇಕು ಅಂತ. ಏನಾದ್ರೂ ಕೇಳ್ರಿ, ಇದನ್ನ ನಾನು ಹೇಳ್ತಿದ್ದೇನೆ ಬಹಳ ಸ್ಪಷ್ಟವಾಗಿ, ಮತದಾರರ ಮಾಲೀಕರು ಅವ್ರು ನಿರ್ಧಾರ ಮಾಡ್ತಾರೆ ಯಾರನ್ನು ಸೋಲಿಸಬೇಕು, ಅವ್ರಿಗೆ ಅಂತ ಗಿಡ್ಜು ಸರ್. ಇನ್ನೊಬ್ರು ಸೋಲೋ ಕ್ಯಾಂಡಿಡೇಟ್ ತಗೊಂಡ್ಬಂದು ಅದು ಏನಂದ್ರೆ ಅದು ವೈಯಕ್ತಿಕ ಸಿದ್ದರಾಮಯ್ಯ ವರ್ಸಸ್ ಪರಮೇಶ್ ಫೈಟ್ ಅಲ್ಲಿ. ಅಂದ್ರೆ ಸಿದ್ದರಾಮಯ್ಯನವರು ಕಳಿಸಿರೋದು ಏನಂತ ಅಂದ್ರೆ ಈಕ್ವೇಷನ್ ಎಲ್ಲ ಗೊತ್ತಿದೆ. ಆದರೆ ಈ ವಿಚಾರದಲ್ಲಿ ಹಾಲಪ್ಪ ಅವರು ಮತ್ತೆ ಇವರು ಇಬ್ರು ಹೇಳೋ ಮಾತಲ್ಲೂ ಕೂಡ ನಾನೊಂದು ಹೇಳ್ಬೇಕನ್ನೋದು, ಅಲ್ಲಿ ಯಾಕೆ ಕಾರ್ಯಕರ್ತರಿಗೆ ಉಳಿದ ಮುಖಂಡರಿಗೆ ಎಷ್ಟು ಇಷ್ಟ ಇದೆಯೋ ಇಲ್ವೋ ಗೊತ್ತಿಲ್ಲ. ದೇವೇಗೌಡರು ಬಂದಿದ್ದು, ಪರಮೇಶ್ವರರು ಆರಂಭದಲ್ಲಿ ಮುದ್ದನಮೇಗೌಡರಿಗೆ ಬ್ಯಾಕಪ್ ಆಗಿ ನಿಂತು ಎಲ್ಲವನ್ನೂ ಅವರೇ ಮಾಡಿಸಿರೋ ಅದು ಓಪನ್ ಸೀಕ್ರೆಟ್ ಅದು. ಆದ್ರೆ ಇವತ್ತು ದೇವೇಗೌಡರ ಬೆನ್ನಿಗೆ ಸಾರಸೆಟ್ಟಾಗಿ ನಿಲ್ಲೋಕೆ ಕಾರಣ ಇದೆ. ತುಮಕೂರಿನ ಟಿಕೆಟ್ ಅನ್ನು ತಪ್ಪಿಸಿದಂತಹ ಸಿದ್ದರಾಮಯ್ಯ ಅವರಿಗೆ ಮೈಸೂರಲ್ಲಿ ಆಕಾಡ ಅಷ್ಟೊಂದು ಸುಲಭವಾಗಿಲ್ಲ. ಡೆಫಿನೆಟ್ಲಿ ಅಕಸ್ಮಾತ್ ಇಲ್ಲಿ ಬೆಂಬಲಕ್ಕೆ ನಿಂತೇನಾದ್ರೂ ದೇವೇಗೌಡರನ್ನ ಗೆಲ್ಲಿಸ್ಕೊಂಡ್ರೆ
ಎಲ್ಲಾ ರೀತಿಯ ತಿರುಗೇಟನ್ನು ಸಿದ್ದರಾಮಯ್ಯಗೆ ಒಂದೇ ಹೊಡೆತದಲ್ಲಿ ಕೊಡಬಹುದು ಅನ್ನುವಂಥ ಲೆಕ್ಕಾಚಾರ ಇದೆ. ಹಿಂದೆ ತಮ್ಮನ್ನು ಸೋಲಿಸಿದಿರ್ಬೋದು ಅಥವಾ ಇವತ್ತು ತುಮಕೂರಿನ ಟಿಕೆಟ್ ತಪ್ಪಿಸಿದಿರ್ಬೋದು. ಒಂದು ಸರಿ ದೇವೇಗೌಡರನ್ನ ಗೆಲ್ಲಿಸಿಬಿಟ್ರೆ ಎಲ್ಲಾ ರೀತಿಯ ಏಟನ್ನು ಒಂದೇ ಸರಿ ರಿವೆಂಜ್ ತಗೊಂಡಂಗೆ ಆಗುತ್ತೆ ಸಿದ್ದರಾಮಯ್ಯ. ಆ ಕಾರಣಕ್ಕೆ ಏನಾದ್ರು ಪರಮೇಶ್ವರ್ ಅವರು ಸಾಕಷ್ಟು ಹಠಕ್ಕೆ ಬಿದ್ದು ದೇವೇಗೌಡರ ಪರವಾಗಿ ಕೆಲಸ ಮಾಡ್ತಾರೆ. ಕೇಳಿ, ಅಲ್ಲಿ ಶಕ್ತಿ ಇಲ್ಲ. ಯಾಕಂದ್ರೆ ಕೆಪಿಸಿಸಿ ಅಧ್ಯಕ್ಷರಾಗಿದ್ದವರು ಮತ್ತೆ ಇವತ್ತು ಉಪಮುಖ್ಯಮಂತ್ರಿ ಅವ್ರು ಗೆಲ್ಲಿಸಿದಂತ ಸ್ಥಾನ ಒಂದೇ. ಇಡೀ ಜಿಲ್ಲೆ ಒಳಗಡೆ ಕಾಂಗ್ರೆಸ್ ಮುಕ್ತ ಮಾಡ್ಬಿಟ್ರು. ಪರಮೇಶ್ವರ್ ಏನೇ ಹೋರಾಟ ಮಾಡಿದ್ರು ಅಲ್ಲಿ ಬಿಜೆಪಿ ಶಕ್ತಿಶಾಲಿ ಆಗಿದೆ. ಕಾಂಗ್ರೆಸ್ನವ್ರಿಗೆ ಅಸಮಾಧಾನ ಇದೆ. ಅಲ್ಲಿ 2 ಟೀಮ್ ಇದೆ, ಎ ಟೀಮ್ ಬಿ ಟೀಮ್. ಜಯಚಂದ್ರ ಅದು ಬಿ ಟೀಮ್. ನಮ್ಮಲ್ಲಿ ಎಲ್ಲಾ ಟೀಮ್ ಒಂದಾಗಿದೆ, ಎಲ್ಲರೂ ಒಗ್ಗಟ್ಟಾಗಿ ಮಾಡ್ತೀವಿ. ಆದರೆ ಕಾಂಗ್ರೆಸ್ನವ್ರು ಯಾರೊಬ್ಬರು ಕೂಡ ಅವರು KN ರಾಜಣ್ಣ ಅವ್ರನ್ನು ಲಾಜಿಕ್ ಹೇಳಿ ಸರ್. ಕಳೆದ ಬಾರಿಯ ಮೋದಿಯ ಹವಾ ಇದ್ದಂತಹ ಸಂದರ್ಭದಲ್ಲೂ ಆ ಹಿನ್ನಡೆ ಅಫ್ಕೋರ್ಸ್ ಬಿಜೆಪಿ KJP ಒಡೆದು ಮತ್ತೆ ಸರಿ ಹೋಗುವಂತ ಹಂತ ಇತ್ತು, ಬಟ್ ಸ್ಟಿಲ್ ಅದು ಮ್ಯಾನೇಜ್ ಮಾಡೋಕ್ಕಾಗಿರಲಿಲ್ಲ. ಈ ಬಾರಿ ಡು ಯು ರಿಯಲಿ ಫೀಲ್ ಆ ಮಟ್ಟದ ವೇಗ, ಆ ಮಟ್ಟದ ಇದು ಬಿಜೆಪಿಗೆ ಸಿಗ್ತಾ ಇದೆ? ನಾವು ಫಸ್ಟ್ ಮಾಡಿದ ಅದೇ ಕೆಲಸ. ನಮ್ಮಲ್ಲಿ ಯಾರ್ಯಾರು ಅಸಮಾಧಾನ ಇದ್ರು, ಕಿರಣ್ ಕುಮಾರ್ ಇರ್ಬೋದು, ನಮ್ಮ ಸೊಗಡು ಶಿವಣ್ಣ ಇರ್ಬೋದು, ನಂದೀಶ್ ಇರ್ಬೋದು, ಯಾರ್ಯಾರು ನಮ್ಮಲ್ಲಿ ಅಸಮಾಧಾನ ಇದ್ರು ಅವ್ರನ್ನೆಲ್ಲ ಒಂದು ಮಾಡಿದ್ವು. ನಾವು ಒಂದಾಗಿದ್ದೇವೆ. ನಾವು ಎಲ್ಲರೂ ಒಂದೇ ಫೋರಮ್ ಅಲ್ಲಿ ಬರ್ತಿದ್ದೇವೆ, ಒಂದೇ ಫೋರ್ಸ್ ಅಲ್ಲಿ ಕೆಲಸ ಮಾಡ್ತಿದ್ದೇವೆ. ವಿ ಆರ್ ಯುನೈಟ್. 1%. ಆದರೆ ಇವತ್ತು ಕೂಡ ಮಧುಗಿರಿಯಲ್ಲಿ ಸನ್ಮಾನ್ಯ ದೇವೇಗೌಡಜಿ ಅವರು ನಿನ್ನೆ ಬಂದಂತ ಕಾರ್ಯಕ್ರಮಕ್ಕೆ KN ರಾಜಣ್ಣ ಅವರು ಭಾಗವಹಿಸಲಿಲ್ಲ. ಕೇಳಿ, ಆಮೇಲೆ ಸಿದ್ದರಾಮಯ್ಯನವರೇ ಬಂದು ಭಾಷಣ ಮಾಡಿದ್ರೆ ಆ ಜನ ಇವತ್ತು ಒಪ್ಪಲ್ಲ. ಯಾಕೆ ಅಂತ ಹೇಳಿದ್ರೆ ಗೊತ್ತಿದೆ ಅವರಿಗೆ ರಾಜಕೀಯ. ಯಾಕೆಂದ್ರೆ ಕುರುಬ ಸಮಾಜದವರು ಬಹಳ ಸ್ಪಷ್ಟವಾಗಿದ್ದಾರೆ. ನಮ್ಗೆ ರಾಜಕೀಯ ಗೊತ್ತಿದೆ. ನಮ್ಗೆ ವರುಣಾದಲ್ಲಿ ಸೋಲಿಸಿದಂತ 150 ಓಟಲ್ಲಿ ಇವತ್ತು ನಾವು ಗೆದ್ದಿಲ್ಲ ಅಂತ ಹೇಳಿದ್ರೆ ಅವತ್ತು ಸಿದ್ದರಾಮಯ್ಯನವರ ಭವಿಷ್ಯ ಬೂದಿ ಪಾಲಾಗ್ತಿತ್ತು. ಇವತ್ತು ಚಾಮುಂಡೇಶ್ವರಿಯಲ್ಲಿ ಸೋತಿರುವಂತದ್ದು 35,000 ಓಟಲ್ಲಿ ಸೋತಿರೋದು. ಬಾದಾಮಿಯಲ್ಲಿ ಏನಾದ್ರೂ 1,200 ಓಟಲ್ಲಿ ನಾವು ಗೆದ್ದಿಲ್ಲ ಅಂದ್ರೆ ಸಿದ್ದರಾಮಯ್ಯನ ರಾಜಕೀಯ ಭವಿಷ್ಯನ ಕೊನೆ ಮಾಡಿ ದೇವೇಗೌಡರು ಹೊಡಿತಿರೋ ಆಕ್ರೋಶ ಇನ್ನೂ ಕೂಡ ಆ ಕುರುಬ ಸಮಾಜದವ್ರಿಗಿದೆ. ಅದರಿಂದ ದೇವೇಗೌಡರನ್ನ ತಂದಲ್ಲಿ ನಿಲ್ಸಿರೋದೇ ಇಸ್ ಎ ಮಾಸ್ಟರ್ ಪ್ಲಾನ್ ಮಾಡಿ ಸ್ಟ್ರೋಕ್ ಕೊಡೋದಕ್ಕೆ ಅಂತ. ರಾಜಣ್ಣವರು ಮದಿಯಲ್ಲಿ ಮೀಟಿಂಗ್ ಕರೆದವ್ರೆ, ಎಲ್ಲ ನಮ್ಮ ಪಾರ್ಟಿಯವ್ರನ್ನು ಕರೆದಿದ್ದಾರೆ. ಆ ಚುನಾವಣೆ ಟಿಕೆಟ್ಗಿಂತ ಮುಂಚೆ ಅವ್ರು ವಿರೋಧ ಮಾಡಿದ್ರು. ಇವು ವಿತ್ಡ್ರಾ ಮಾಡಿದ್ರೆ ವಿರೋಧ ಇಲ್ಲ, ನಾವು ಮಾಡ್ತೀವಿ ಅಂತ ಪ್ರಾಮಿಸ್ ಮಾಡಿದ್ದಾರೆ. 10ನೇ ತಾರೀಕು ನಮ್ಮ ಸಿದ್ದರಾಮಯ್ಯನವರು ತಿಪ್ಟೂರು ಚಿಕ್ಕನಾಕಳ್ಳಿ ಅವರ ವಾಲಂಟಿಯರ್ ಬರ್ತಾರೆ. ಈ ಜಿಲ್ಲೆ ಎಲ್ಲ ಕುರುಬ ಸಮಾಜದಲ್ಲಿ ಸೇರಿಸ್ಕೊಂಡು ಬಹಿರಂಗ ಸಭೆ ಮಾಡಿ ಪ್ರಾಮಿಸ್ ಮಾಡಿ ಓಟ್ ಹಾಕಿಸ್ತಾರೆ. ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ದೋಖ ಮಾಡೋದಿಲ್ಲ. ಸರ್, ನಿಮ್ಗೆ ಅನಿಸುತ್ತೆ ಸರ್ ದೇವೇಗೌಡರು ಹಾಸನವನ್ನು ಬಿಟ್ಟು ತುಮಕೂರಿಗೆ ಬಂದು ಒಳ್ಳೆ ಕೆಲಸ ಮಾಡಿದ್ರು? ಗುಡ್. ಅದು ಜನಗಳಲ್ಲಿ ನಾನು ನೋಡ್ತಾ ಇದ್ದೀನಿ, ಒಳ್ಳೆ ಭಾವನೆ ಇದೆ. ಒಬ್ಬ ಮಾಜಿ ಪ್ರಧಾನಿ ನಮ್ಮ ಹತ್ರ ಬಂದಿದ್ದಾರೆ, ಇರ್ರೆಸ್ಪೆಕ್ಟ್ ಆಫ್ ದಿ ಕಾಸ್ಟ್ ಎಲ್ಲರೂ ಓಡಾಕ್ಬೇಕು ಅಂತ ಒಂದು ಭಾವನೆ. ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ ವಿ ರೆಸ್ಪೆಕ್ಟ್. ಅವ್ರು ಬಂದಿರೋದು ಪ್ರಧಾನಮಂತ್ರಿ ಆಗಿರೋದು ಇದಕ್ಕೆ ನಾನು ಹೋರಾಟ ಮಾಡ್ಕೊಂಡೆ ಬಂದ ಅಧಿಕಾರದ ಅವರು ಉಪಯೋಗಿಸ್ಕೊಂಡಿರೋದು, ಅಧಿಕಾರ ಅನುಭವಿಸಿರೋದು ಕಡಿಮೆನೆ ಅವರು. ಅದರಿಂದ ಅದಕ್ಕೆಲ್ಲ ಗೌರವ ಕೊಡ್ತಾರೆ. ಆದರೆ ರಾಜಕೀಯವಾಗಿ ದೇಶಕ್ಕೆ ಪ್ರಧಾನಮಂತ್ರಿ ಮೋದಿ ಆಗ್ಬೇಕು ಅಂತ ಹೇಳಿ ಜನ ವೋಟ್ ಮಾಡ್ತಾರೆ. ಅವರೇ ಮೋದಿ ಯಾಕ್ರಿ ನೀವು ಮೋದಿ ಅಂತ ಅಂದ್ರೆ ನಿಮ್ ರಾಹುಲ್ ಗಾಂಧಿ ಯಾಕೆ ವಯನಾಡಲ್ಲಿ ನಿಂತರು? ರಾಹುಲ್ ಗಾಂಧಿ ಅವರು ಯಾಕೆ ಕ್ಷೇತ್ರ ಬಿಟ್ಟು ಪಲಾಯನ ಮಾಡಲು ನಿಂತಿದ್ದಾರೆ? ಚೈನಾ ಬಾರ್ಡರ್ ದೋಕ್ಲಾಮಲ್ಲಿ ಯಾವ ತರದ್ದು ಅವಮಾನ ಆಯ್ತು ಅಂತೇಳಿ ಯುವಕರು ಎದ್ದೆ ಕೇಳ್ತಾರೆ. ಇವರು ಮಾಧ್ಯಮ ಹಿಡ್ಕೊಂಡು ಮಾನ್ಯ ವಿಶ್ವಮಾನ್ಯ ಮೋದಿ ಅವರು ಒಂದೇ ಒಂದು ಪ್ರೆಸ್ ಮೀಟ್ 4.25 ವರ್ಷದಲ್ಲಿ ಮಾಡಿಲ್ಲ ಅಂತ ಹೇಳಿದ್ರೆ ಅದು ದಿಲ್ ಬೇಡವಾ? ಮನಮೋಹನ್ ಸಿಂಗ್ ಒಂದೇ ಒಂದು ಪ್ರೆಸ್ ಮೀಟ್ ಪ್ರಧಾನಮಂತ್ರಿ ರೆಕಾರ್ಡೆಡ್ ಎಡಿಟೆಡ್ ಬಣ್ಣ ತುಂಬಿಸಿ ನ್ಯಾಷನಲ್ ಕೊಡಕ್ ಬರ್ತಾರೆ ಅಂದ್ರೆ ನೋಡಿ, ಕೆಲಸ ಮಾಡಿದ್ರೆ 70% ರೈತರಿದ್ದಾರೆ. ಮೋದಿ ಇರ್ಲಿ, ಮೋದಿ ಬಗ್ಗೆ ಗೌರವ. ಪ್ರಧಾನಮಂತ್ರಿ 72% ರೈತರಿರೋದು. ಮೋದಿ ರೈತರಿಗೆ ಕೊಡುಗೆ ಏನು? ಸುಖೇಶ್, ಅದರಿಂದ ಸುಖೇಶ್, 3 ಜನರ ಈ ವಾದ ಪ್ರತಿವಾದವನ್ನು ಕೇಳಿಸ್ಕೊಂಡ ನಂತರದಲ್ಲಿ ಐ ಜಸ್ಟ್ ವಾಂಟ್ ಟು ಆಸ್ಕ್ ಯು, ಆ ಭಾಗದ ಜನ ನರೇಂದ್ರ ಮೋದಿ ಅಂತ ರಾಷ್ಟ್ರಮಟ್ಟದ ನಾಯಕರನ್ನು ನೋಡ್ತಿದ್ದಾರೋ ಅಥವಾ ದೇವೇಗೌಡರು ನಮ್ಮ ಭಾಗಕ್ಕೆ ಬಂದು ನಿಂತಿದ್ದಾರೆ ಈ ಬಾರಿ ಗೆಲ್ಲಿಸ್ ಕಳಿಸ್ಬಿಡ್ಬೇಕು ಅವರ ರಾಜಕೀಯ? ದೇವೇಗೌಡರು ರಾಷ್ಟ್ರ ನಾಯಕರೇ, ಪ್ರಧಾನಿಯಾಗಿದ್ದವರು, ಇಡೀ ರಾಷ್ಟ್ರದಲ್ಲಿ ಅವ್ರ ಬಗ್ಗೆ ಗೌರವ ಉಂಟು. ಎರಡೂ ಕೂಡ ರಾಷ್ಟ್ರ ನಾಯಕರ ವಿಚಾರಣೆ ಹೇಳ್ಬೋದು. ಯಾಕಂದ್ರೆ ಮಾಜಿ ಪ್ರಧಾನಿ ಆಗಿದ್ದಂಥವ್ರು ಅಂತ ಒಂದು ತೂಕಾಲಿ ಇರುತ್ತೆ. ಸಹಜವಾಗಿ ಯಾಕಷ್ಟು ಇಂಪಾರ್ಟೆನ್ಸ್ ಇದೆ ಈ ಒಂದು ಕ್ಷೇತ್ರಕ್ಕೆ ಅಂದ್ರೆ ಮಾಜಿ ಪ್ರಧಾನಿಗಳು ಸ್ಪರ್ಧೆ ಮಾಡಿದ್ರೆ ಅನ್ನೋ ಕಾರಣಕ್ಕೆ. ಆದ್ರೆ ಬೇರೆ ಬೇರೆ ಲೆಕ್ಕಾಚಾರಗಳಿರ್ತಾವಲ್ಲಿ. ಒಂದು ಜಾತಿ ವಿಚಾರ, ಪ್ರಾದೇಶಿಕ, ನೀರು, ಇವೆಲ್ಲ ವಿಚಾರಗಳು ಇಲ್ಲಿ ಬರ್ತವೆ.
ಒಂದಷ್ಟು ಮತಗಳು ಮೋದಿಯವರ ಮುಖ ನೋಡಿ ಮತ್ತು ಮೋದಿ ಅಲೆ ಅಂತ ಬರಬಹುದು, ಅಥವಾ 4 ಜನ ಶಾಸಕರಿರೋದ್ರಿಂದ ಬಿಜೆಪಿಗೆ ಒಂದಷ್ಟು ಬೂಸ್ಟ್ ಅಲ್ಲಿ ಸಿಗಬಹುದು. ಆದ್ರೆ ಅಷ್ಟೇ ತೂಕವಾಗಿ ಜಾತಿ ಸಮೀಕರಣ ಮತ್ತು ಮಾಜಿ ಪ್ರಧಾನಿ ಪ್ಲಸ್ ಇವರ ಸಮ್ಮಿಶ್ರ ಟಫ್ ಫೈಟ್ ಖಂಡಿತ ಕೂಡ ಟಫ್ ಫೈಟ್ ಏನಿಲ್ಲ, ಈಸಿ ವಾಕವ. ಲೆಟ್ಸ್ ಸಿ. ಹಾಗಿದ್ರೆ ತುಮಕೂರಿನ ಲೋಕಸಭಾ ಕ್ಷೇತ್ರದ ಚುನಾವಣೆ ನಡೆಯುತ್ತೆ, ಮೊದಲ ಹಂತದಲ್ಲೇ ಇದೆ. ಅಂದ್ರೆ ಏಪ್ರಿಲ್ 18ನೇ ತಾರೀಕು, ಮೇ 23ಕ್ಕೆ ರಿಸಲ್ಟ್ ಹೊರಬರುತ್ತೆ. ಥ್ಯಾಂಕ್ ಯು ಸೊ ಮಚ್ ಜೆಂಟ್ಲ್ಮನ್, ನೀವು 4 ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ಮಗದೊಂದು ಕ್ಷೇತ್ರದ ಹಲವಾರು ವಿಚಾರಗಳನ್ನು ಹೊತ್ತು ನಾವು ಮುಂದಿನ ಎಪಿಸೋಡ್ ಕ್ಷೇತ್ರ ಕುರುಕ್ಷೇತ್ರ ನಿಮ್ಮನ್ನ ಭೇಟಿ ಮಾಡ್ತೀವಿ. ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.